ದೇಶಪಾಂಡೆ ಟ್ರಸ್ಟ್ನಿಂದ ಸಂಸ್ಥಾಪಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವಾನಿ. ಹಳಿಯಾಳದ ಶ್ರೀ ವಿ.ಆರ್. ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಸಾಕಷ್ಟು ಸಮಾಜಮುಖಿ ಕಾರ್ಯಗಳ ಮೂಲಕ ಸಮಾಜಕ್ಕೆ ತನ್ನ ಕೊಡುಗೆ ನೀಡುತ್ತಿದೆ. ಇದಕ್ಕೆ ಸಾಕ್ಷಿಯಾಗಿ ಹಳಿಯಾಳದಲ್ಲಿ ಸಂಸ್ಥಾಪಕರ ದಿನಾಚರಣೆ ಹಾಗೂ ಪತ್ರಿಕಾ ದಿನಾಚರಣೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ವಿಶೇಷ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಾಗಾದ್ರೆ 2 ದಿನಗಳ ಕಾಲ ಏನೇನು ಕಾರ್ಯಕ್ರಮ ನಡೆಯಿತು ಅನ್ನುವುದನ್ನು ನೋಡೋಣ. ಪತ್ರಕರ್ತರ ಧ್ವನಿ ಸಂಘಟನೆಯ ಅಧ್ಯಕ್ಷರು ಸಹ ವೇದಿಕೆ ಆಗಬೇಕು ಹಾಗೂ ಮಂಜುನಾಥ್ ಸರ್ಕಾರಿ ಕಾರ್ಯದರ್ಶಿಗಳು ಕಾರ್ಯಕರ್ತ ಪತ್ರಕರ್ತರ ಸಂಘ ಹಳಿಯಾಳ ಅವರು ಸಹ ವೇದಿಕೆಗೆ ಆಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಪತ್ರಕರ್ತರ ಸಂಘ ಹಳಿಯಾಳ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಹಳಿಯಾಳ ಹಾಗೂ KLS ಪದವಿ ಪೂರ್ವ ಕಾಲೇಜು ಹಳಿಯಾಳದ ಸಹಯೋಗದಲ್ಲಿ KLS ಈ ಒಂದು ಮಹಾವಿದ್ಯಾಲಯದಲ್ಲಿ VRM ಟ್ರಸ್ಟ್ ನ ಸಂಸ್ಥಾಪನಾ ದಿನದ ನಿಮಿತ್ತವಾಗಿ ಇವತ್ತು ನಾವು ಪತ್ರಿಕಾ ದಿನವನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀ ಸಂದೀಪ್ ಭಟ್ ವಾಗ್ಮಿಗಳು, ಸಾಹಿತಿಗಳು ಬಣ್ಣವರ, ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಇವರಿಗೆ ಸ್ವಾಗತವನ್ನ ಕೋರಬೇಕಾಗಿ ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ಶ್ರೀನಿವಾಸ್ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ನಮ್ಮ ಕಾಲೇಜಿನ ಪ್ರಾಚಾರ್ಯ ಶ್ರೀನಿವಾಸ್ ಪ್ರಭು ಅವರಿಗೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ನಾವು ಬಯಸ್ತಾ ಇದ್ದೀವಿ. ಹಾಗೂ ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಸುಮಂಗಲ ಅಗಡಿ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಹಳಿಯಾಳ ಘಟಕ, ಇವರಿಗೂ ಸಹ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಪುಸ್ತಕವನ್ನು ನೀಡಿ ಮೇಡಮ್ ಅವರಿಗೆ ಸ್ವಾಗತ ಬಯಸಬೇಕಾಗಿ ಈ ಪ್ರಾಚಾರ್ಯರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೂ ಹಳಿಯಾಳದ ಪತ್ರಕರ್ತರ ಧ್ವನಿ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ಯುವರಾಜ್ SKS ಅವರಿಗೂ ಸಹ ವೇದಿಕೆ ಪರವಾಗಿ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಇವರಿಗೆ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ಅವರನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಈ ಸಂಸ್ಥಾಪನಾ ದಿನಕ್ಕೆ ಬಂದಿರುವಂತಹ ವಾಗ್ಮಿಗಳು, ಸಾಹಿತಿಗಳು, ಶಿಕ್ಷಕರು ಅನೇಕವಾಗಿರುವಂತಹ ಒಂದು ಗುರುತರವಾಗಿರುವಂತಹ ಜವಾಬ್ದಾರಿಯನ್ನ ಮಾಡಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ವಕ್ತಾರರಾಗಿ, ಮುಖ್ಯವಾಗಿರುವಂತಹ ಪ್ರಮುಖವಾಗಿರುವಂತಹ ಅತಿಥಿಗಳಾಗಿ ಆಗಮಿಸಿದರೆ ಅವರ ಕಿರು ಪರಿಚಯವನ್ನ ನಾನಿಲ್ಲಿ ಮಾಡ್ತಾ ಇದ್ದೇನೆ. ಸಂದೀಪ್ S. ಭಟ್ ಇವರು ಹೊನ್ನಾವರದವರು. ಖ್ಯಾತ ಸಾಹಿತಿಗಳಾಗಿ ಗುರುತಿಸಿಕೊಂಡ ವಿದ್ವಾನ್ ಸಂದೀಪ್ ಭಟ್ರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದವರು. ಶ್ರೀ ಶಂಭು ಭಟ್ಟ ಹಾಗೂ ಮುಕಾಂಬ ದಂಪತಿಗಳ ಸುಪುತ್ರರಾಗಿ 1984ರಲ್ಲಿ ಜನಿಸಿದ ಶ್ರೀಯುತರು MA B.Ed ಪದವೀಧರರು, ವೃತ್ತಿಯಿಂದ ಶಿಕ್ಷಕರು, ವಾಗ್ಮಿಗಳಾಗಿ ನಾಡಿನ ಅನೇಕ ಕಡೆ ಉಪನ್ಯಾಸ ನೀಡಿರುವ ಇವರು ಸತತ 2 ಬಾರಿ ರಾಜ್ಯ ಮಟ್ಟದ ಆಶುಭಾಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸಾಹಿತ್ಯ ಸೇವಾ ದುರಂತರ ಬಿರುದಾಂಕಿತ ಸಮಾಜ ಸೇವಾ ಭಾರ್ಗವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನುಡಿಸಿರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಇವರನ್ನು ಗೌರವಿಸಲಾಗಿದೆ. ಇದುವರೆಗೆ 26 ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ ಕೀರ್ತಿ ಇವರದು. ಲೇಖನ, ಚಿಂತನ, ಕವನ, ಕತೆ, ಕಾದಂಬರಿ, ಪ್ರಬಂಧ, ನಾಟಕ, ವ್ಯಾಕರಣ, ಚೌಪದಿ, ನಿರೂಪಣೆ, ಮಕ್ಕಳ ಸಾಹಿತ್ಯ ಹೀಗೆ ಸಾಹಿತ್ಯದ ವಿವಿಧ ಮಜಲುಗಳಲ್ಲಿ ಪ್ರತಿಭೆಯನ್ನು ತೋರಿಸಿದ ಇವರು ಕನ್ನಡ ಮತ್ತು ಆಂಗ್ಲ ಎರಡನ್ನೂ ಭಾಷೆಗಳಲ್ಲಿ ಕೃತಿಗಳನ್ನು ಬರೆದಿದ್ದಾರೆ. ಒಳ್ಳೆಯ ಕೃಷಿಕರಾಗಿ, ವೈದಿಕರಾಗಿ, ಗಾಯಕರಾಗಿ, ನಿರೂಪಕರಾಗಿ, ಉಪನ್ಯಾಸಕರಾಗಿ, ನಾಟಕ ನಿರ್ದೇಶಕರಾಗಿ, ಸಂಪನ್ಮೂಲ ವ್ಯಕ್ತಿಗಳಾಗಿ, ಮಕ್ಕಳಿಗೆ ನೆಚ್ಚಿನ ಶಿಕ್ಷಕರಾಗಿ ತಮ್ಮ ಬಹುಮುಖ ಪ್ರತಿಭೆ ಹಾಗೂ ವ್ಯಕ್ತಿತ್ವದಿಂದ ಇವರು ಗಮನ ಸೆಳೆದಿದ್ದಾರೆ. ಸದಾ ಕ್ರಿಯಾಶೀಲರಾಗಿರುವಂತಹ ಸಮಾಜಮುಖಿಯಾದ ಒಂದಿಲ್ಲ ಒಂದು ಕೆಲಸಗಳಲ್ಲಿ ತೊಡಗಿಕೊಂಡಿರುವಂತಹ ವಿದ್ಯಾರ್ಥಿಗಳಿಗೂ ಸಹೃದಯರಿಗೂ ಸಾಹಿತ್ಯದ ರಸದೌತಣವನ್ನು ಉನ್ನಪಡಿಸುತ್ತಿರುವ ಸಂದೀಪ್ ಭಟ್ಟರ ಸಾಹಿತ್ಯ ಯಾನ ಹೀಗೆ ಮುಂದುವರಿಲಿ ಅಂತ ಆಶಿಸುತ್ತಾ ಇವತ್ತಿನ ಈ ಒಂದು ಶುಭ ಸಂದರ್ಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರಿಗೆ ಈ ಸಭೆಯ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಈಗ ಈ ಒಂದು ಕಾರ್ಯಕ್ರಮವನ್ನ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಸ್ವಾಗತಿಸಬೇಕಾಗಿ, ಉದ್ಘಾಟಿಸಬೇಕಾಗಿ ಇವರಲ್ಲಿ ವಿನಂತಿಯನ್ನು ಮಾಡ್ತಾರೆ.
ಇಷ್ಟದೇವರಾದ ಉದನೇತಿತ್ರಯಾರ್ಷ್ಯ ಪ್ರವರಾನ್ವಿತ ವಿಶ್ವಾಮಿತ್ರ ಉಕ್ತೋತ್ಪನ್ನ ರಾಶಾಯನ ಸೂತ್ರ ಸಾಮಶಾಖಾಧ್ಯಾಯಿ ಸಂದೀಪ ಶರ್ಮಾಹಮಸ್ಮಿ ಅಹಂ ಕೋಟಿವಾರಿ. ಹಣತೆ ಹಚ್ಚುತ್ತೇವೆ ನಾವು, ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇವೆಂಬ ಜಿದ್ದಿನಿಂದಲೂ. ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ಹಣತೆ ಹಚ್ಚುತ್ತೇವೆ ನಾವು, ಕತ್ತಲಿನಿಂದ ಬೆಳಗಿನೆಡೆಗೆ ನಡೆದೇ ಎಂಬ ಆಸೆಯಿಂದ ಖಂಡಿತ ಅಲ್ಲ. ನಮ್ಮ ಮುಖ ನೀವು, ನಿಮ್ಮ ಮುಖ ನಾವು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಆರಿದ ಮೇಲೆ ಮತ್ತೆ ನಾವು ಯಾರು, ನೀವು ಯಾರು ಅಂತ ಹೇಳಿ ಡಾಕ್ಟರ್ GS ಶೂದ್ರಪ್ಪರು ಎಷ್ಟು ಸುಂದರವಾಗಿ ನಮ್ಮ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ. ಇದೊಂದು ನೆಪ ಅಷ್ಟೇ. ಹಳಿ ತಪ್ಪದ ಹಳಿಯಾಳದವರು, ಉತ್ತರ ಕನ್ನಡದ ತಲೆ ನೀವು, ಉತ್ತರ ಕನ್ನಡದ ಕೈಕಾಲುಗಳಾದಂತಹ ನಾವು ಹೊನ್ನಾವರ, ಭಟ್ಕಳ, ಕುಮಟಾ ಭಾಗಗಳಲ್ಲಿ ನೆಲೆ ನಿಂತಿದ್ದೇವೆ. ನಾವು ನಿಮ್ಮನ್ನು ನೋಡ್ಲಿಕ್ಕೆ ಬರ್ತಿದ್ದೇವೆ ಅಂತಂದ್ರೆ ನಮ್ಮದೇ ದೇಹದ ಕಾಲು ಭಾಗದಲ್ಲಿ ಹರಿಯುವಂತಹ ರಕ್ತ ಹೃದಯಕ್ಕೆ ಬಂದು ತಲುಪಿದೆ ಅಂತೇಳಿ ಅರ್ಥ. ಹೀಗಾಗಿ ನಾವು ನಿಮ್ಮನ್ನ ನೋಡ್ಲಿಕ್ಕೆ ಬಂದಿದ್ದೇವೆ ಅಂತಂದ್ರೆ ಉತ್ತರ ಕನ್ನಡದ ಉತ್ತರದಲ್ಲಿ ಇರತಕ್ಕಂತಹ ನಿಮ್ಮನ್ನ ದಕ್ಷಿಣದ ಬಾಂಧವರು ನೋಡ್ಲಿಕ್ಕೆ ಬಂದಿದ್ದಾರೆ. ಶ್ರೀಯುತ ದಿನೇಶ್ ನಾಯ್ಕರು ಮತ್ತು ಶ್ರೀಯುತ ಪ್ರಕಾಶ್ ಪ್ರಭು ಅವರು ಒಂದು ದಿನ ಪೋಲಾಯಿಸಿ ನನಗೆ ಪತ್ರಿಕಾ ದಿನಾಚರಣೆಯ ಕುರಿತಾಗಿ ನೀವು ನಮ್ಮ ಹಳಿಯಾಳದ ಮಾಧ್ಯಮ ಮಿತ್ರರಿಗೆ ನಿಮ್ಮ ಸಂತೋಷವನ್ನ, ಸಂಭ್ರಮವನ್ನ ಹಂಚಿಕೊಳ್ಬೇಕು ಅಂತ ಹೇಳಿದಾಗ ನಾನು ಒಂದು ಮಾತು ಹೇಳಿದ್ದೇವೆ. ಎಂತ ವಿಷಯ ಮಾತಾಡ್ತೀರಿ ನೀವು ಅಂತ ಕೇಳಿದಾಗ ನಮ್ಮ ಭಾಷೆಯವರ ಭಾಷೆ ವ್ಯತ್ಯಾಸ ಆಗಬಹುದು, ಆದ್ರೆ ಪತ್ರಿಕಾ ಮಿತ್ರರು ದಿನನಿತ್ಯವೂ ಜನರಿಗೆ ಸುದ್ದಿ ಸೇವೆಯನ್ನ ಮುಟ್ಟಿಸಿ ಸಮಾಜವನ್ನ ಸುಸ್ಥಿತಿಯಲ್ಲಿ ಇಡ್ತಕ್ಕಂತಹ ಜನ. ಹೀಗಾಗಿ ಅಂಥವರ ಜೊತೆಗೆ ಏನು ಮಾತಾಡಿದೆ ನಾನು, ನಮ್ಮ ನಿಮ್ಮ ನಡುವಿನ ಮಾಧ್ಯಮ ನೀವು ಅಂತ ಹೇಳಿ ಮಾತಾಡ್ತೇನೆ ಸರ್, ಬರ್ತೇನೆ ಅಂತ ಹೇಳಿ. ಅಲ್ಲೊಬ್ರು ಪ್ರಭುಗಳು, ಇಲ್ಲೊಬ್ರು ಪ್ರಭುಗಳು. ಒಂದು ಕಾಲಕ್ಕೆ ಪ್ರಭು ಅಂತಂದ್ರೆ ರಾಜ, ಯಥಾ ರಾಜ ತಥಾ ಪ್ರಜಾ. ಅಲ್ಲೊಬ್ರು ಪ್ರಭುಗಳು ಸಿಕ್ಕರು. ಇಲ್ಲಿಗೆ ಬಂದ ನಂತರ ವೇದಿಕೆಯ ಮೇಲೆ ಒಬ್ರು ಶ್ರೀನಿವಾಸ ಪ್ರಭುಗಳು. ಹೀಗಾಗಿ ರಾಜರ ಎದುರಿಗೆ ಮಾತಾಡೋದು ನಾವು, ಶ್ರೀನಿವಾಸ ಪ್ರಭುಗಳ ಎದುರಿಗೆ. ಅವರ ಪಕ್ಕದಲ್ಲಿದ್ದವರು ಯುವರಾಜ, ಅವರು ರಾಜರಾದರೆ ಇವರು ಯುವರಾಜ. ಹೀಗಾಗಿ ಇದೊಂದು ಆಸ್ಥಾನ ಅಂತ ಹೇಳಿ ಭಾವಿಸ್ತೇನೆ ನಾನು. ರಾಜ ಯುವರಾಜರ ನಡುವೆ ನಮ್ಮದೊಂದು ವಿದ್ವಾಂಸರ ಸಭೆ ಅಂತ ಹೇಳಿ ಭಾವಿಸ್ತೇನೆ. ಯಾಕೆ ಕೇಳಿದ್ರೆ ನೀವೆಲ್ಲ ವಿದ್ವತ್ಪೂರ್ಣ ಇರ್ತಕ್ಕಂತಹ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂತಹ ಜನ ಆದ್ರಿಂದ ಇದೊಂದು ವಿದ್ವತ್ಪೂರ್ಣ ಸಭೆ ಅಂತ ಹೇಳಿ ಭಾವಿಸ್ತೇನೆ ನಾನು. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಸುಮಂಗಲಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸಂಬೋಧನೆ ಮಾಡ್ತೇನೆ. ಪ್ರೀತಿಯಿಂದ ಮಾಧ್ಯಮ ಮಿತ್ರರೆಲ್ಲ ನೀವು ಬಂದಿದ್ದೀರಿ, ನಿಮ್ಮೆಲ್ಲರನ್ನ ಕೂಡ ಗೌರವಪೂರ್ವಕವಾಗಿ ಸಂಬೋಧನೆ ಮಾಡ್ತೇನೆ. ಮೊಟ್ಟ ಮೊದಲನೇದಾಗಿ ನಮ್ಮ ಕನ್ನಡ ನಾಡಿನ ಮೊಟ್ಟ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಹೊರಟಂತಹ ದಿನ ಎಂದು ಜುಲೈ 1. ಹೀಗಾಗಿ ನಿಮಗೆಲ್ಲರಿಗೂ ಕೂಡ ಕನ್ನಡ ನಾಡಿನ ಮೊಟ್ಟ ಮೊದಲ ದಿನಪತ್ರಿಕೆ ಹೊರಟಂತಹ ಪತ್ರಿಕಾ ದಿನವಾದ ಇಂದು ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಕೈ ಜೋಡಿಸಿ ಶುಭಾಶಯಗಳನ್ನು ತಿಳಿಸ್ತೇನೆ. ಇವತ್ತು ಎಷ್ಟು ದಿನ ಅಂತ ಕೇಳಿದ್ರೆ ಮಾಧ್ಯಮದ ದಿನ, ವೈದ್ಯರ ದಿನ, ನಗುವಿನ ದಿನ, ಜೋಗಡೆ ಅಂತ ಇವತ್ತು. ಹೀಗಾಗಿ ಎಷ್ಟು ದಿನಗಳು ಇವತ್ತು, ಜುಲೈ 1 ಒಂಥರ ಖುಷಿಯ ದಿನ ಅಂತ ಹೇಳಿ ಅನಿಸ್ತು ನನಗೆ. ಹೀಗಾಗಿ ಓಕೆ, ಸಿಹಿ ದಿನ, ಚಾರ್ಟರ್ಡ್ ಅಕೌಂಟೆಂಟ್ ದಿನ. ಅಪ್ಪ, ಒಂದು ಜುಲೈ 1 ಒಂದು ಖುಷಿಯ ದಿನ, ನನಗಂತೂ ಖುಷಿಯ ದಿನ. ಯಾಕೆಂತ ಕೇಳಿದ್ರೆ ನಾನು ನಮ್ಮ ಜಿಲ್ಲೆಯ ತಲೆಗೆ ಬಂದು ನಿಂತಿದ್ದೇನೆ ಅನ್ನುವ ಖುಷಿಯನ್ನು ಅನುಭವಿಸ್ತಿದ್ದೇನೆ. ನಿಮ್ಮೆಲ್ಲರ ಜೊತೆಗೆ 4 ಮಾತುಗಳನ್ನು ಹಂಚಿಕೊಳ್ಬೇಕು. ಬೆಳಗಿನ ಅವಧಿಯಲ್ಲಿ ಇದೇ ಒಂದು ಸಭಾಂಗಣದಲ್ಲಿ 1 ಗಂಟೆ ಉಪನ್ಯಾಸ ಮಾಡಿದವನು ನಾನು. ಮತ್ತೆ ನಿಮ್ ಜೊತೆಗೆ ಮಾತಾಡೋದು ಅಂತಂದ್ರೆ ಬಹಳ ಖುಷಿ ನನಗೆ. ಜಗತ್ತಿನಲ್ಲಿರೋ 3 ರೀತಿಯ ಜನ ಸರ್, ನಾನು ಬಹಳ ಜನರನ್ನ ನೋಡ್ಲಿಲ್ಲ. ಒಂದು ನಂದೆಯ ನಿಂದೆಯ ಅಂತಕ್ಕಂಥ ಜನ. ನಂದೆಯ ನಿಂದೆಯ ಅಂತಂದ್ರೆ ನನ್ನ ಸಂಸಾರ ನಂದು, ನನ್ನ ಹೆಂಡತಿ ಮಕ್ಕಳು ನನ್ನವರು, ನನ್ನ ಸಂಬಳ ನಂದು, ನಿನ್ನ ಹೆಂಡತಿ ಮಕ್ಕಳು, ನಿನ್ ಸಂಸಾರ, ನಿನ್ ಸಂಬಳ ನಿಂದು, ನನಗೆ ನಿನ್ನ ತಂಟೆ ಬೇಡ, ನಿನಗೆ ನನ್ನ ತಂಟೆ ಬೇಡ, ನಂದೆಯ ನಿಂದೆಯ ಅಂತಕ್ಕಂಥ ಜನ ಒಂದು ರೀತಿಯ ಜನ.
ಎರಡನೇ ರೀತಿ ಜನ ಇದ್ದಾರೆ ಸರ್. ಅವರು ನಿಂದೆಯ ತಗ ನಂದು ನಿಂದೆ ಅಂತಕ್ಕಂತಹ ಜನ. ಇವರು ಪ್ರಪಂಚದಲ್ಲಿ ವಿರಳವಾಗಿರ್ತಕ್ಕಂತಹ ಜನ. ಕೇವಲ 10% ಜನ ಇರಬಹುದೇನೋ. ಇವರು ಒಂಥರ ತ್ಯಾಗಿಗಳು, ಡೆಡಿಕೇಟೆಡ್ ಮನೋಭಾವದವರು, ಒಂಥರ ತ್ಯಾಗದ ಮನೋಭಾವದವರು. ನಿನ್ನ ಹತ್ರ ಇರ್ಲಿ, ನಂದು ಸ್ವಲ್ಪ ತಗ ಇರ್ಲಿ ನಿನ್ನ ಹತ್ರಯ ಅಂತ ಹೇಳ್ತಕ್ಕಂತಹ ಜನ. ಇನ್ನು ಮೂರನೇ ರೀತಿಯ ಜನ ಇದ್ದಾರೆ ಸರ್, ವೆರಿ ಡೇಂಜರಸ್ ಜನ ಇವರು. ನಂದೆಯ ನಿಂದು ನಂದೆಯ ಅಂತಕ್ಕಂತಹ ಜನ. ಇವರು ಸಮಾಜಕ್ಕೆ ಬೇಡದೆ ಹೋದ ಜನ ಸರ್. ಅಂಥವ್ರ ಸಂಖ್ಯೆನೇ ಜಾಸ್ತಿ ಇದೆ. ನಮ್ಮ ಮಾಧ್ಯಮಗಳು ಮಾಡಬೇಕಾದದ್ದು ಇಷ್ಟೇ, ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಬೇಕಾದ್ದು ನಮ್ಮ ಮಾಧ್ಯಮಗಳ ಕರ್ತವ್ಯ. ಆದ್ರಿಂದ ನಮ್ಮ ಸಮಾಜ ಯಾವಾಗ ಬೆಳೀತದೆ, ನಿಂದೆಯ ತಗ ನಂದು ಸ್ವಲ್ಪ ನಿಂದೆಯ ಅಂತ ಹೇಳಿ ಯಾವಾಗ ಉದಾತ್ತ ಮನೋಭಾವ ನಮ್ಮ ಜನರಲ್ಲಿ ಬೆಳೀತದೋ ಅವಾಗ ನಮ್ಮ ಸಮಾಜ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನ ಬಹಳ ಹಿಂದಿ ಹಿರಿಯರು ಹೇಳಿದ್ರು. ಇದಲ್ಲದೆ ಇನ್ನೊಂದು ರೀತಿಯಿಂದ ಸರ್ 4 ರೀತಿಯ ಜನ ಇದ್ದಾರಂತೆ. ಯಾವ ರೀತಿಯ ಜನ ಅಂತ ಕೇಳಿದ್ರೆ, ಒಬ್ಬನು ತಾನು ತಿನ್ನೋದಿಲ್ಲ, ಇನ್ನೊಬ್ಬನಿಗೂ ತಿನ್ಲಿಕ್ಕೆ ಬಿಡೋದಿಲ್ಲ. ಇವ್ರು ಒಂದ್ ರೀತಿ ಜನ. ತಾನು ತಿನ್ನೋದಿಲ್ಲ, ಇನ್ನೊಬ್ಬನಿಗೂ ತಿನ್ಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಜನ ಒಂದ್ ರೀತಿಯ ಜನ ಇವರು. ಇವರನ್ನ ಜಿಪುಣಾಗ್ರೇಸರು ಅಂತ ಹೇಳಿ ಕರಿಬಹುದು ನಮ್ಮ ಕನ್ನಡದ ಭಾಷೆಯ ಅಚ್ಚ ಕನ್ನಡದಲ್ಲಿ ಹೇಳುದಿದ್ರೆ. ತಾನು ತಿನ್ನೋದಿಲ್ಲ, ಇನ್ನೊಬ್ಬನಿಗೂ ತಿನ್ಲಿಕ್ಕೆ ಬಿಡುದಿಲ್ಲ ಅಂತ. ಈಗ ಎರಡನೇ ರೀತಿಯ ಜನ ಇದ್ದಾರೆ. ಅವರು ತಾನು ತಿನ್ನುತ್ತಾರೆ ಬೇಕಾದಷ್ಟು, ಇನ್ನೊಬ್ಬನಿಗೆ ಕೊಡುವುದಿಲ್ಲ. ಇವರು ಹೇಗೆ ಅಂತ ಕೇಳಿದ್ರೆ, ಯಾರಾದ್ರೂ ಎಲ್ಲ ಕಡೆಗೂ ಹೋಗ್ತಾರೆ, ಅವ್ರ ಮನೆಯಲ್ಲೆಲ್ಲ ಭೋಜನ ಮಾಡ್ತಾರೆ, ಅವರ ಅತಿಥಿ ಸತ್ಕಾರಗಳನ್ನ ಸ್ವೀಕರಿಸ್ತಾರೆ, ತಮ್ಮ ಮನೆ ಮಾತ್ರ ಕರೆಯೋದಿಲ್ಲ. ತಾವು ತಿಂತಾರೆ, ಇನ್ನೊಬ್ಬರಿಗೆ ತಿನ್ಲಿಕ್ಕೆ ಕೊಡೋದಿಲ್ಲ ಅಂತ. ಇವರು ಎರಡನೇ ರೀತಿಯ ಜನ. ಇದನ್ನ ನಮ್ಮ ಭಾಷೆಯಲ್ಲಿ ಹೇಳದಿದ್ರೆ ಕಂಜೂಸ್ ಅಂತ ಹೇಳಿ ಕರೀಬಹುದು. ಇನ್ನು ಮೂರನೇ ರೀತಿಯ ಜನ ಇದ್ದಾರೆ. ಈ ಮೂರನೇ ರೀತಿಯ ಜನ ಹೇಗೆ ಅಂತ ಕೇಳಿದ್ರೆ, ತಾನು ತಿಂತಾರೆ, ಇನ್ನೊಬ್ಬರಿಗೂ ಕೊಡ್ತಾರೆ. ಇವರು ಒಂಥರ ಸಮಾಧಾನಿಯ ಜನ. ತಾನು ತಿನ್ಬೇಕು, ತಾನೊಬ್ಬರೇ ತಿನ್ನೋದಲ್ಲ. ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಯಾಗಿರ್ಲಿ. ತಾನೊಬ್ಬರೇ ತಿನ್ನೋದಲ್ಲ, ತನ್ನ ಅಣ್ಣ ತಮ್ಮಂದಿರು, ಅಕ್ಕಂಗಿರು, ಸಂಬಂಧಿಕರು, ಸಮಾಜ, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲರೂ ಸುಖಿಯಾಗಿರ್ಲಿ ಅಂತಕ್ಕಂಥ ಜನ. ಇವರು ಒಂದು ರೀತಿಯ ಜನ ಸರ್. 4ನೇ ರೀತಿಯ ಜನ ಯಾವ ರೀತಿ ಅಂತ ಕೇಳಿದ್ರೆ, ತನಗೆ ಇಲ್ಲದೆ ಹೋದ್ರೂ ಅಡ್ಡಿಲ್ಲ, ಇನ್ನೊಬ್ರು ತಿನ್ಬೇಕು ಅಂತಕ್ಕಂಥ ಜನ. ಇವರು ಬಹಳ ರೇರ್ ಸರ್, ಅಪರೂಪದ ಜನ ಇವರು. ಇಂಥವ್ರು ಸಿಕ್ಕುದು ಅಪರೂಪ. ತನಗಿಲ್ಲದೆ ಹೋದ್ರೂ ಅಡ್ಡಿಲ್ಲ, ಇನ್ನೊಬ್ರು ತಿನ್ಬೇಕು ಅಂತ. ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಹೇಳಿದ್ರು ತರುಣ ಸಾಗರ್, ಹಸಿವಾದಾಗ ಉಣ್ಣುವುದು ಪ್ರಕೃತಿ, ಹಸಿವಿಲ್ಲದೆ ಇರುವಾಗಲೂ ಉಣ್ಣುವುದು ವಿಕೃತಿ. ಹಸಿವಾದಾಗ ಉಣ್ಣುವುದು ಪ್ರಕೃತಿ, ಹಸಿವಿಲ್ಲದೆ ಇರುವಾಗಲೂ ಉಣ್ಣುವುದು ವಿಕೃತಿ. ತಾನು ಹಸಿವೆಯಿಂದ ಇದ್ದು ಇನ್ನೊಬ್ಬ ಹಸಿದವನಿಗೆ ಊಟ ಮಾಡಿಸೋದಿದೆಯಲ್ಲ, ಅದು ಸಂಸ್ಕೃತಿ ಅಂತ ಹೇಳಿ ಹೇಳಿದ್ರು. ತುಂಬಾ ಸುಂದರವಾದಂತಹ ಮಾತುಗಳನ್ನ ಹೇಳಿದ್ರು. ಪ್ರೀತಿಯ ನೆಲೆಯಲ್ಲಿ ನಾವು ನಮ್ಮ ಬಾಂಧವ್ಯಗಳನ್ನ ಕಟ್ಕೊಳ್ಬೇಕಾಗಿದೆ. ನಾನು ಇವತ್ತು ಹರಿಯಾಣಕ್ಕೆ ಯಾಕೆ ಬಂದೆ ಅಂತ ಕೇಳಿದ್ರೆ, ಅದು ನಮ್ಮವರ ಮೇಲಿನ ಪ್ರೀತಿಯಿಂದಲೇ ಹೊರತು ಬೇರೆಯ ಕಾರಣದಿಂದ ಸರ್ವಥಾ ಅಲ್ಲ. ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಶಿಸ್ತು ಇರ್ತದೆ, ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಬಾಂಧವ್ಯ ಇರ್ತದೆ, ಮಧುರತೆ ಇರ್ತದೆ. ಎಲ್ಲಿ ದ್ವೇಷ ಇರ್ತದೋ, ಎಲ್ಲಿ ಟೀಕೆಗಳಿರ್ತವೋ, ಎಲ್ಲಿ ಕಮೆಂಟ್ಸ್ಗಳಿರ್ತವೋ, ಎಲ್ಲಿ ದುಷ್ಟತನ ಇರ್ತದೋ ಅಲ್ಲಿ ಯಾರಿಗೂ ಹೋಗ್ಲಿಕ್ಕೆ ಮನಸ್ಸಾಗೋದಿಲ್ಲ ಖಂಡಿತ. ಹೀಗಾಗಿ ಪ್ರೀತಿಯ ನೆಲೆಯಲ್ಲಿ, ಬಾಂಧವ್ಯದ ನೆಲೆಯಲ್ಲಿ ನಾನು ಇಲ್ಲಿಗೆ ಬಂದು ನಿಂತಿದ್ದೇನೆ. ಜ್ಯೋತ್ ಸೆ ಜ್ಯೋತ್ ಜಗಾತೆ ಚಲೋ, ಪ್ರೇಮ್ ಕಿ ಗಂಗಾ ಬಹಾತೆ ಚಲೋ ಅಂತ ಹೇಳಿ ಕವಿಯೊಬ್ಬ ಹೇಳಿದರು. ಜ್ಯೋತ್ ಸೆ ಜ್ಯೋತ್ ಜಗಾತೆ ಚಲೋ, ನಿನ್ನಲ್ಲಿರ್ತಕ್ಕಂತಹ ಕವಿತ್ವವನ್ನ, ನಿನ್ನಲ್ಲಿರ್ತಕ್ಕಂತಹ ದೀಪವನ್ನ, ನಿನ್ನಲ್ಲಿರ್ತಕ್ಕಂತಹ ಜ್ಞಾನವನ್ನ ಹರಡ್ತಾ ಹೋಗು. ಜ್ಯೋತ್ ಸೆ ಜ್ಯೋತ್ ಜಗಾತೆ ಚಲೋ, ಪ್ರೇಮ್ ಕಿ ಗಂಗಾ ಬಹಾತೆ ಚಲೋ ಅಂತ. ಹೀಗಾಗಿ ಅಂತಹ ಪ್ರೀತಿಯನ್ನ ಹೊತ್ತು ನಾನು ಇಲ್ಲಿಗೆ ಬಂದು ನಿಂತಿದ್ದೇನೆ. ಮಾಧ್ಯಮ ಮಿತ್ರರು, ನೀವು ಪ್ರತಿನಿತ್ಯ ಅನೇಕ ವರದಿಗಳನ್ನ ಅನೇಕ ಸ್ಥಳಗಳಿಗೆ ಹೋಗಿ ಮಾಡುವುದು, ಸಾತ್ವಿಕವಾದ ವರದಿಗಳನ್ನ, ಸಮಾಜಕ್ಕೆ ಬೇಕಾದಂತಹ ವರದಿಗಳನ್ನ ಮಾಡಿದಾಗ ಅದು ಜನಸಾಮಾನ್ಯರಿಗೂ ತಲುಪಿರೋದನ್ನ, ಪತ್ರಿಕೆಯಲ್ಲಿ ಪೂಜನೀಯ ಭಾವನೆಯಿಂದ ನೋಡಿರೋದನ್ನ ನಾವು ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ಗಮನಿಸಿದ್ದೇವೆ. ಜೀವನಕ್ಕೆ 9 ಗ್ಲಾಸ್ ಆಫ್ ವಾಟರ್ ಅಂದ್ರೆ 9 ಗ್ಲಾಸ್ ನೀರು ಕುಡಿದ್ರೆ ಅವನು ಸುಖಿಯಾಗಿ ಬದುಕಬಹುದಂತೆ. ಹಾಗೆ 9 ಗ್ಲಾಸ್ ನೀರು ಕುಡಿಬೇಕು ಅಂತೇಳಿ. 8 ಅಂತಂದ್ರೆ 8 ಅವರ್ಸ್ ಅಂದ್ರೆ 8 ಗಂಟೆಗಳ ಕಾಲ ನಿದ್ದೆ ಬೇಕಂತೆ ಮನುಷ್ಯನಿಗೆ. 8 ಗಂಟೆಗಳ ಕಾಲ ನಿದ್ದೆ ಮಾಡಿದ್ರೆ ಮನುಷ್ಯ ಆರೋಗ್ಯವಂತನಾಗಿರಬಹುದು. 7 ವಂಡರ್ಸ್ ಆಫ್ ವರ್ಲ್ಡ್. ನಮ್ಮ ಆಸೆಗಳು ಏನಿರ್ಬೇಕು ಅಂತ ಕೇಳಿದ್ರೆ, ನಮ್ಮ ಜಗತ್ತಿನ 7 ಅದ್ಭುತಗಳನ್ನ ನೋಡುವಂತಹ ಸ್ಥಿತಿ ಇರಬೇಕು, ಅಂತಹ ಆಸೆಗಳಿರ್ಬೇಕು ನಮಗೆ ಅಂತೇಳಿ. 6 ಅಂತಂದ್ರೆ ಒಂದು ಮನುಷ್ಯ ಬದುಕಬೇಕು ಅಂತಂದ್ರೆ ಈಗ ಆಸೆ ಕೊಡೋದೇನು ಅಂತ ಕೇಳಿದ್ರೆ ಸ್ಯಾಲರಿ. ಒಂದು 6 ಡಿಜಿಟ್ ಸ್ಯಾಲರಿ ಇದ್ರೆ ನಮ್ಗೆ ಬೇಕು ಅಂತ ಹೇಳಿ ಅನಿಸ್ತದೆ. 5 ಅಂತಂದ್ರೆ 5 ಡೇಸ್ ಬದುಕಿರ್ಬೇಕು, ಅಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೆ. ಶನಿವಾರ ರವಿವಾರ ರೆಸ್ಟ್ ಸಿಕ್ಕಿದ್ರು ಚಲೋದು ಅಂತೇಳಿ ಬಹಳ ಜನ ಬಯಸ್ತಾರೆ. ಹೀಗಾಗಿ 5 ಡೇಸ್ ವರ್ಕ್. 4 ಅಂತಂದ್ರೆ
4 ವೀಲರ್ಸ್. ಅದು ಬಹುತೇಕ ಜನರ ಹತ್ರ ಇದೆ ಈಗ. ಮನುಷ್ಯನ ಗುರಿ ಏನು ಅಂತ ಕೇಳಿದ್ರೆ ಒಂದು 4 ಚಕ್ರದ ಗಾಡಿ ತಗೊಳ್ಬೇಕು ಅಂತ ಹೇಳಿ. ನಾವೆಲ್ಲ ಹೈಸ್ಕೂಲ್ಗೆ ಹೋಗುವಾಗ ನಡ್ಕೊಂಡು ಹೋಗುವಾಗ ಯಾರಾದ್ರೂ ಕಾರ್ ಪಾಪ್ ಹೇಳೋದು ಹಾಲ್ ನೋಡೋದ್ರೆ ನಾನು ತಗೊಳತ್ನ ಇಲ್ಲ, ನೀವು ಒಬ್ಬನೇ ಇದ್ರೆ ಅಲ್ವಾ ಕಾರ್ ಇರೋದು, ನಾನು ಕೂಡ ನಾನು ಕಾರ್ ತಕೊಳ್ಳಿ ಯೋಗ ಬರ್ತದೆ ಅಂತ ಹೇಳಿ ಮನಸ್ಸಲ್ಲೇ ಹೇಳ್ಕೊಳ್ತಿದ್ವಿ. ಅಂತ ಯೋಗ ಬರಲಿ ಅಂತ ಬರಕಾಯ್ತಿದ್ವಿ. ಅದು ಗಂಡು ಮಕ್ಕಳಿಗಂತೂ ವಿಶೇಷ ಆಸಕ್ತಿ ಈ ಗಾಡಿ, ಬೈಕು ಮತ್ತು ಕಾರ್ಗಳ ಮೇಲೆ. ಹೀಗಾಗಿ 4 ವೀಲರ್ಸ್ ಇರ್ಬೇಕು ಅಂತ ಹೇಳಿ. 3 ಅಂತಂದ್ರೆ 3 BHK ಮನೆ ಇರ್ಬೇಕಂತೆ. ಒಂದು ಮನುಷ್ಯ ಚಂದವಾಗಿ ಬದುಕಬೇಕು ಅಂತಂದ್ರೆ ಅವನ ಆಸೆ ಇದ್ದದಿದ್ರೆ ತಪ್ಪಲ್ಲ ಅವನಿಗೆ. 2 ಅಂತಂದ್ರೆ 2 sons or daughters ಅಂದ್ರೆ 2 ಮಕ್ಕಳು ಇರ್ಬೇಕು ಮನುಷ್ಯನಾದವನಿಗೆ ಅಂತೇಳಿ. ಒಂದಿದ್ರು ಮಗು ಅಲ್ವಾ, 2 ಇರ್ಬೇಕಂತ ಹೇಳಿ ಅಪ್ಪ ಅಮ್ಮ ಹೇಳಿದಾಗ 2 ಮಕ್ಕಳು ಇರ್ಬೇಕು ಸಂಸಾರಕ್ಕೆ ಅಂತ ಅನಿಸ್ತೇವೆ. 1 ಅಂತಂದ್ರೆ 1 ವೈಫ್ ಆರ್ 1 ಹಸ್ಬೆಂಡ್, 1 ವೈಫ್ ಆರ್ 1 ಹಸ್ಬೆಂಡ್, 1 ಹೆಂಡತಿ ಅಥವಾ 1 ಗಂಡ ಮನುಷ್ಯನ ಸಂಸಾರಕ್ಕೆ ಹೋಗ್ಬೇಕು. ಅದನ್ನು ಒಂದೇ ಇರ್ಬೇಕು, ಮತ್ತೆ 2 ಅಲ್ಲ ಸರ್, ಒಂದೇ. ಹೌದು, ಹೀಗಾಗಿ 1 ಇರ್ಬೇಕು ಅಂತೇಳಿ. 0 ಅಂತಂದ್ರೆ 0% ಟೆನ್ಷನ್, 0% ಟೆನ್ಷನ್ ಇರ್ಬೇಕು ಮನುಷ್ಯನ ಬದುಕಿಗೆ ಅಂತ ಮನುಷ್ಯ ಆಸೆ ಪಡುವುದು ಇಷ್ಟೇ. ಹೀಗಾಗಿ ನಿಮ್ಮ ಆಸೆಗಳೆಲ್ಲ ಈ ಮಟ್ಟಿಗೆ ಪೂರೈಕೆ ಆಗಲಿ ಅನ್ನುವಂತಹ ಭಾವನನ್ನು ರೇರೇ ಕೋಕಿಲ ಮಾಪಜ ಮೌನಂ ಕಿಂಚಿದು ದಂಚಯ ಪಂಚಮರಾಗ ನೋಚೆ ತ್ವಾಮಿಹ ಭೋಜಾನೀತೆ ಕಾಕ ಕದಂಬಕ ನಿಹಿತೆ ಚೂತೆ ಅಂತ ಹೇಳಿ ಒಂದು ಮಾತಿದೆ. ನಾವು ನಮ್ಮ ಕಾಲದಲ್ಲಿ ನಮ್ಮ ಹೆಸರನ್ನ ಸಾರ್ಥಕಗೊಳಿಸಬೇಕು ಅಂತ ಪ್ರತಿಯೊಬ್ಬರು ಬಯಸಬೇಕು. ಅದಕ್ಕೆ ಒಂದು ಸುಂದರವಾದ, ನಾವೆಲ್ಲ ಕನ್ನಡ ಶಾಲೆ ಮಾಸ್ಟರ್ ಆಗೋದ್ರಿಂದ ನಾವು ಮಕ್ಕಳಿಗೆಲ್ಲ ಕತೆ ಹೇಳಿ ರೂಢಿ. ಹೀಗಾಗಿ ನಿಮಗೊಂದು ಸಣ್ಣ ಕತೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬಹಳ ಹೊತ್ತು ಹೊರಗೆದಿಲ್ಲ. ಯಾಕೆ ಕೇಳಿದ್ರೆ ಬಹಳ ಹೊತ್ತು ವಿಶೇಷವಾಗಿ ಅಷ್ಟೆಲ್ಲ ಹೋಗಿದ ನಂತರ ವಿಷಯ ಎಷ್ಟು ನೆನಪೋಗ್ತದೆ. ಮಾರಿ ಅವ್ನು ಎಷ್ಟೊತ್ತು ಕೊರದ್ನ, 40 ನಿಮಿಷ ಕೊರದ್ನಲ್ಲ ಅಂತೇಳಿ ಹೇಳುವ ಸಂಖ್ಯೆನೇ ಜಾಸ್ತಿ ಆಗ್ತದೆ. ಈಗ ಬಹಳ ಹೊತ್ತು ಕೊರೆಯೋದಿಲ್ಲ ನಿಮಗೆ. ಕೆಲವೊಂದು ವಿಷಯಗಳನ್ನ ಮಾತ್ರ ಹೇಳಿ ಅದೊಂದು ಎಂತಾಗ್ತದೆ ಕೇಳಿದ್ರೆ ಬಹಳ ಹೊತ್ತು ಎಪಿಸೋಡ್ ಆದ ತಕ್ಷಣ ಆ ಮೊದಲೇ ಎಂತ ಹೇಳಿದ್ರು ಮರ್ತೋಗ್ತದೆ. ಈಗ ತುದಿಗಳು ಮಾತ್ರ ನೆನಪಿರ್ತದೆ. ಮಕ್ಕಳಿಗೆ ಪಾಠ ಮಾಡಿದ್ರು ಹಾಗೆ 40 ನಿಮಿಷದಲ್ಲಿ ಪಾಠ ಹೇಳ್ತಾ ಲಾಸ್ಟ್ ಹೇಳಿದ ಮಾತ್ರ ನೆನಪಿರ್ತದೆ. ಮೊದಲೇ ಏನೇನು ಹೇಳಿದ್ರು ಅದೆಲ್ಲ ಮರ್ತೋಗಿರ್ತದೆ. ಹೀಗಾಗಿ ನಿಮ್ಗೆ ಬಹಳ ಹೊತ್ತು ಎಳೆಯೋದಿಲ್ಲ. ನಾನು ನಮ್ಮ ಜೀವನದಲ್ಲಿ ನಮ್ಮ ಹೆಜ್ಜೆ ಗುರುತುಗಳನ್ನ ಮೂಡಿಸಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಕಥೆಯನ್ನ ಹೇಳಿ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಅವಧಿಯನ್ನು ಮುಗಿಸ್ತೇನೆ. ಒಂದು ಪೆನ್ಸಿಲ್ ತನ್ನ ಜೀವನದಲ್ಲಿ 32 ಕಿಲೋಮೀಟರ್ ದೂರ ಕ್ರಮಿಸ್ತದೆ. ಒಂದು ಪೆನ್ಸಿಲ್, ಚಿಕ್ಕ ಪೆನ್ಸಿಲ್ ತನ್ನ ಜೀವನದಲ್ಲಿ ಸುಮಾರು 32 ಕಿಲೋಮೀಟರ್ ಬರೀತದೆ ಅಂತ. ಅಷ್ಟು ಒಂದು ಚಿಕ್ಕ ಪೆನ್ಸಿಲಿಗೆ ಅಷ್ಟೊಂದು ಆತ್ಮಶಕ್ತಿ ಇರುವಾಗ ಮನುಷ್ಯರಾಗಿ 100 ವರ್ಷಗಳ ಕಾಲ ಶತಮಾನಂ ಭವತಿ ಅಂತಾನೆ ಹೇಳುದಲ್ವ ನಾವಲ್ಲ, 100 ವರ್ಷ ಬದುಕಲಿ ಮನುಷ್ಯ ಅಂತೇಳಿ. 100 ವರ್ಷ ಬದುಕ್ತಕ್ಕಂತಹ ನಮ್ಗೆ ಎಷ್ಟು ಆತ್ಮಸ್ಫೂರ್ತಿ ಇರಬೇಕು ಅನ್ನೋದ್ ಬಗ್ಗೆ ಒಂದು ಚಿಕ್ಕ ಕಥೆಯನ್ನು ಗುರುರಾಜ್ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಪೆನ್ಸಿಲ್ ಮಾರಾಟ ಮಾಡೋನು ಪ್ರತಿನಿತ್ಯ ಪೆನ್ಸಿಲ್ ಮಾರಾಟ ಮಾಡ್ತಿದ್ದಂತೆ ಜನಸಾಮಾನ್ಯರಿಗೆಲ್ಲ. ಬಹಳ ಪ್ರೀತಿಯಿಂದ ಪೆನ್ಸಿಲ್ ಮಾಡಿ ಮಕ್ಕಳಿಗೆಲ್ಲ ತಗೊಂಡೋಗಿ ಹಂಚುದವನ ಕಾಯಕ. ಪ್ರತಿನಿತ್ಯ ಪೆನ್ಸಿಲ್ ಮಾಡಿ ಆ ಹಂಚುವಂತಹ ಕಾರ್ಯ ಮಾಡುವಾಗ ಒಂದಿನ ಆದ ಪೆನ್ಸಿಲ್ಗಳನ್ನೆಲ್ಲ ಬಾಕ್ಸ್ ಮಾಡಿ ಕೊಡುವಾಗ ಪೆನ್ಸಿಲ್ಗೆ ಹೇಳಿದಂತೆ, ನೋಡು, ಇಲ್ಲಿಯವರೆಗೆ ನಾನು ಕಷ್ಟಪಟ್ಟು ಮರಗಳನ್ನೆಲ್ಲ ತಂದು ಈ ಲೆಡ್ಗಳನ್ನೆಲ್ಲ ತಂದು ಇದನ್ನ ಜೋಡಿಸಿ ತುಂಬಾ ಸುಂದರವಾಗಿ ಆ ಪೆನ್ಸಿಲ್ಗಳನ್ನೆಲ್ಲ ಮಾಡಿ ಇವತ್ತು ನಿನ್ನನ್ನ ಮಾರ್ಕೆಟಿಗೆ ಕಳಿಸ್ತಾ ಇದ್ದೇನೆ. ಈ ಮಾರ್ಕೆಟಿಗೆ ಕಳಿಸಿದಂತಹ ನೀನು ನಾಳೆ ಯಾರ್ಯಾರ ಕೈ ಸೇರ್ತೀನಿ ಹೇಳಿಕ್ ಬರುದಿಲ್ಲ. ಒಂದು ಪೆನ್ಸಿಲ್ ಶಿಕ್ಷಕನ ಕೈ ಸೇರಿದ್ರು ಸೇರು, ಒಂದು ಪೆನ್ಸಿಲ್ ಮಕ್ಕಳ ಕೈ ಸೇರಿದ್ರು ಸೇರು, ಒಂದು ಪೆನ್ಸಿಲ್ ಬಡಿಗರ ಕೈ ಸೇರಿದ್ರು ಸೇರು, ಇನ್ನೊಂದು ಪೆನ್ಸಿಲ್ ಕಾಯಳ ಕೈ ಸೇರಿದ್ರು ಸೇರು, ಇನ್ನೊಂದು ಪೆನ್ಸಿಲ್ ಬ್ಯಾಂಕಿಗೆ ಹೋದ್ರು ಹೋಯ್ತು, ಇನ್ನೊಂದು ಪೆನ್ಸಿಲ್ ಸ್ಟೂಡೆಂಟ್ ಕೈ ಸೇರಿದ್ರು ಸೇರು, ಒಂದು ಪೆನ್ಸಿಲ್ ಪತ್ರಕರ್ತರ ಕೈ ಸೇರಿದ್ರು ಸೇರು. ಹೀಗಾಗಿ ಯಾರ್ಯಾರ ಕೈ ಪೆನ್ಸಿಲ್ ಸೇರ್ತದೆ ಅಂತ ಹೇಳಿಕ್ ಬರುದಿಲ್ಲ. ಅದೇ ನಾವು ಮಾಡೋರಿಗೆ ಗೊತ್ತಿರ್ತದ, ಮಾಡೋರಿಗೆ ಗೊತ್ತಿರುವುದಿಲ್ಲ. ಹೀಗಾಗಿ ನಾನು ಇವತ್ತು ನಿನ್ನನ್ನ ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾ ಇದ್ದೇನೆ. ಹೀಗಾಗಿ ನೀನು ಹೋದ ನಂತರ ನೀನು ಯಾರ್ಯಾರ ಕೈಯಲ್ಲಿ ಸೇರ್ತಿ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಹೋದ ನಂತರ ನೀ ಯಾರ ಕೈಯಲ್ಲಿ ಸಿಕ್ಕಿದ್ರು ಕೂಡ ನಿನ್ನ ಕೆಲಸ ಮಾತ್ರ ಮರಿಬೇಡ ಅಂತೇಳಿ ತನ್ನ ಪೆನ್ಸಿಲಿಗೆ ಹೇಳಿದ. ನಿನ್ನ ಕೆಲಸ ಮಾತ್ರ ಮರಿಬೇಡ, ನಿನ್ನ ಕೆಲಸವನ್ನ ಶ್ರದ್ಧೆಯಿಂದ ನೀನು ಮಾಡು. ಯಾರ ಕೈಯಲ್ಲಿ ಸೇರೋದು ಬಿಟ್ಟಿಲ್ಲ, ನಿನ್ನ ಕೆಲಸ ಮಾತ್ರ ಮರಿಬೇಡ, ನಿನ್ನ ಕೆಲಸವನ್ನ ಶ್ರದ್ಧೆಯಿಂದ ಮಾಡು ಅಂತೇಳಿ ಪೆನ್ಸಿಲಿಗೆ ಹೇಳಿದಂತ. ಕೊನೆಗೆ ಇನ್ನೊಂದು ಮಾತು ಹೇಳಿದ ಅವನಿಗೆ. ಏನ್ ಹೇಳಿದಂತ ಪೆನ್ಸಿಲಿಗೆ ಹೇಳಿದ, ಏನ್ ಹೇಳಿದ ಅಂತ ಕೇಳಿದ್ರೆ, ನೋಡು, ನಿನ್ನನ್ನ ಬಣ್ಣ ಬಣ್ಣದ ರಂಗುಗಳಿಂದ ಹೊರಗಡೆಗೆ ಮೇಕಪ್ ಮಾಡಿದ್ದೇನೆ, ನಿನಗೆ ಅದಕ್ಕೊಂದು ಹೆಸರು ಕೊಟ್ಟಿದ್ದೇನೆ. ಒಂದು ತಿಳ್ಕೊ, ನಿನ್ನ ಮಹತ್ವ ಇರುವುದು ಬಣ್ಣ ಬಣ್ಣದ ರಂಗದಿಂದ ಮಾಡಿದಂತಹ ಮರಕ್ಕಲ್ಲ, ಒಳಗಡೆ ಇರ್ತಕ್ಕಂತಹ ಗ್ರಾಫೈಟ್ಗೆ, ಅದರ ಲೆಡ್ಗೆ, ಅದಕ್ಕೆ ಇರ್ತಕ್ಕಂತಹ ಮಹತ್ವ. ಹೀಗಾಗಿ ಮೇಲೆ ಬಣ್ಣ ಯಾವುದು, ಅದರ ಹೆಸರು ಯಾವುದು ಅನ್ನೋದ್ರ ಮೇಲೆ ನೀ ಡಿಪೆಂಡ್ ಆಗಿಲ್ಲ. ಒಳಗೆ ಅಂತ ಅದೇ ಲೆಡ್ ಹೇಗಿದೆ ಅನ್ನೋದ್ರ ಮೇಲೆ ಅದು ಪದೇ ಪದೇ ಮುಗಿದೋಯ್ತು ಅಂದ್ರೆ ಯಾಕೆ ಪೆನ್ಸಿಲ್ ತಗೊಳ್ತಾರೆ, ಅದನ್ನ ತಗೊಳ್ಳೋದಿಲ್ಲ. ಹೀಗಾಗಿ ನಿನ್ನ ವಿಷಯ ಇರುವುದು, ನಿನ್ನ ಆತ್ಮ ಇರುವುದು, ನಿನ್ನ ಶಕ್ತಿ ಇರುವುದು ನಿನ್ನ ಒಳಗಿಂದಕ್ಕೆ, ನಿನ್ನ ಹೊರಗಿಂದಕ್ಕಲ್ಲ ಅನ್ನೋದು ನಿನ್ನ ಜ್ಞಾಪಕದಲ್ಲಿರುವುದು ಅಂತೇಳಿ ಹೇಳಿದ್ದಂತೆ. ಮತ್ತೆ ಮುಂದುವರೆದು ಹೇಳಿದ. ಏನ್ ಹೇಳಿದ ಅಂತ ಕೇಳಿದ್ರೆ, ನೋಡು, ನೀ ಬರೀವಾಗ ಹೆದರ್ಬೇಡ, ಬರೀ. ಪತ್ರಕರ್ತರಿಗೆ ಹೇಳೋದು ಅಷ್ಟೇ, ನೀವು ಹೆದರ್ಬೇಡಿ, ಬರೀ.
ಏನೂ ತೊಂದರೆ ಇಲ್ಲ. ಏನ್ ಬರೀರಿ, ಏನ್ ಬೇಕಾದ್ರೂ ಬರೀರಿ, ಹೆದರಿಬೇಡಿ. ಯಾಕೆ ಹೆದರಿಬೇಡಿ ಅಂತ ಕೇಳಿದ್ರೆ ಅಳಿಸ್ಲಿಕ್ಕೆ ಬೇರೆ ಜನ ಇದ್ದಾರೆ, ಅಳಿಸ್ಲಿಕ್ಕೆ ಬೇರೆ ಜನ ಇದ್ದಾರೆ. ಒಂದ್ ವೇಳೆ ತಪ್ಪಾಯ್ತು ಅಂತಂದ್ರೆ ರಬ್ಬರ್ ಅಳಿಸ್ತದೆ, ಅದನ್ನು ಅಳಿಸ್ಬಿಟ್ಟು ಹೊಸದಾಗಿ ಬರಿಸ್ತದೆ ಅದನ್ನು. ಹೀಗಾಗಿ ನಮ್ಮನ್ನ ತಿದ್ಲಿಕ್ಕೆ ಹಿರಿಯರಿದ್ದಾರೆ. ನಾವು ಕಿರಿಯರು ಏನು ತಪ್ಪು ಮಾಡ್ಬಿಟ್ವಪ್ಪ, ಹಿರಿಯರು ಹೇಳ್ತಾರೆ ತಮ್ಮ ಹಾಗೆ ಮಾಡುದಲ್ಲ, ಹಿಂಗ್ ಮಾಡ್ಬೇಕಾ, ಹಿಂಗ್ ಬರೆದ್ರೆ ಮಾತ್ರ ಜನರಿಗೆ ಮುಟ್ಟುತ್ತದೆ ಅಂತೇಳಿ ಹಿರಿಯರ ತಿದ್ಲಿಕ್ಕೆ ನಮ್ಮಿರ್ತಾರೆ. ಅವ್ರು ರಬ್ಬರ್ ಇದ್ದಂತೆ. ಹೀಗಾಗಿ ಅದಕ್ಕೆ ಅಂಜಬೇಡ. ಇನ್ನೊಂದೇನು ಅಂತ ಕೇಳಿದ್ರೆ, ನೀನ್ ಎಲ್ಲೆಲ್ಲ ಹೋಗ್ತೀಯೋ ಅಲ್ಲೆಲ್ಲ ನೀನು ಹೆಜ್ಜೆ ಗುರುತನ್ನ ಮೂಡಿಸು ಅಂತ ಹೇಳಿ ಪೆನ್ಸಿಲಿಗೆ ಹೇಳಿದಂತೆ. ಇದು ಪೆನ್ಸಿಲಿಗಷ್ಟೇ ಹೇಳಿದ ಮಾತಲ್ಲ, ಇದು ಮನುಷ್ಯರಿಗೂ ಹೇಳಿದಂತಹ ಮಾತು. ನಮ್ಮ ಮಕ್ಕಳು ಅಥವಾ ನಾವೇ ನಾಳೆ ಯಾರ್ಯಾರ ಕೈ ಸಿಗ್ತೇವೆ ಅಂತಂದವ್ರು ಆಗ್ತೇವೆ. ಸಜ್ಜನರ ಕೈ ಸಿಕ್ಕಿದ್ರೆ ಸಜ್ಜನರು ಆಗ್ತೇವೆ, ದುರ್ಜನರ ಕೈ ಸಿಕ್ಕಿದ್ರೆ ದುರ್ಜನರು ಆಗ್ತೇವೆ. ಅಷ್ಟೇ ವ್ಯತ್ಯಾಸ, ಮತ್ತೇನಿಲ್ಲ. ಸಮಾಜದಲ್ಲಿ ಇರುವುದು ಎರಡೇ, ಒಂದು ಒಳ್ಳೆಯದು, ಇನ್ನೊಂದು ಕೆಟ್ಟದ್ದು. ಇದು ಬಿಟ್ಟು ಮತ್ತೆ ಬೇರೆ ಯಾವ್ದಾದ್ರು ಹೇಳಿ? ಒಂದು ಒಳ್ಳೆಯದು, ಇನ್ನೊಂದು ಕೆಟ್ಟದ್ದು. ಒಳ್ಳೆಯದ್ರ ಕೈ ಸಿಕ್ಕಿದ್ರೆ, ಒಳ್ಳೆಯವ್ರ ಜೊತೆಗೆ ಸಿಕ್ಕಿದ್ರೆ ಒಳ್ಳೆಯವರಾಗ್ತೇವೆ, ಕೆಟ್ಟದ್ರ ಜೊತೆಗೆ ಸಿಕ್ಕಿದ್ರೆ, ಕೆಟ್ಟವ್ರ ಜೊತೆಗೆ ಸಿಕ್ಕಿದ್ರೆ ಕೆಟ್ಟವರಾಗ್ತೇವೆ. ಇಷ್ಟು ಬಿಟ್ಟರೆ ಮತ್ಯಾವ ಹಾದಿ ಉಂಟು? ಬೇರೆ ಹಾದಿ ಇಲ್ಲ. ಹೀಗಾಗಿ ನಾವು ಯಾರ್ಯಾರ ಜನ ಕೈ ಸಿಗ್ತೇವೋ ಹಾಗಾಗ್ತೇವೆ ಅಂತ. ಎರಡನೇದೇನು ಅಂತ ಕೇಳಿದ್ರೆ, ಮೇಲಿನ ಬಣ್ಣ ಅಷ್ಟೇ ಮುಖ್ಯ ಅಲ್ಲ, ಮೇಲಿನ ಇದಷ್ಟೇ ಹೆಸರಷ್ಟೇ ಮುಖ್ಯ ಅಲ್ಲ, ಒಳಗಿನ ನೆಟ್ ಮುಖ್ಯ ಅಂತಂದಲ್ಲ, ಅದು ಕೂಡ ನಮ್ಗೆ ಅನ್ವಯ ಆಗ್ತದೆ. ನನ್ನ ರೂಪ ಎಷ್ಟು ವರ್ಷ ಇರ್ಬಹುದು ಅಂತೇಳಿ, ಸಂದೀಪ್ ಭಟ್ರು ಬಹಳ ಚಂದವ್ರಿಯ ಅಂತ ಹೇಳ್ಬೋದು. ಎಷ್ಟು ವರ್ಷ ಹೇಳ್ಬಹುದು? ನನ್ನ ಹಲ್ಲು ಬಿದ್ದೋದ್ಮೇಲೆ ಹೇಳ್ತಾರ, ನನ್ನ ಚರ್ಮ ಸುಕ್ಕುಗಟ್ಟ ಮೇಲೆ ಹೇಳ್ತಾರ, ನನ್ನ ಕೂದಲೆಲ್ಲ ಬೆಳಗಾದ್ಮೇಲೆ ಹೇಳ್ತಾರ, ಕೂದಲು ಉದುರೋದ್ಮೇಲೆ ಹೇಳ್ತಾರ? ಹೇಳೋದಿಲ್ಲ. ಅದಕ್ಕೆ ಕವಿಯೊಬ್ಬ ಹೇಳಿದ, ನೀನು 16 ವರ್ಷಕ್ಕೆ ಎಷ್ಟು ಸುಂದರವಾಗಿದ್ದಿ ಅಂತ ಮುಖ್ಯ ಅಲ್ಲ, 60 ವರ್ಷದಲ್ಲೂ ನೀನು ಎಷ್ಟು ಚಂದಾಗಿರುತ್ತೆ ಅನ್ನೋದ್ರ ಮೇಲೆ ನಿನ್ನ ವ್ಯಕ್ತಿತ್ವ ನಿಂತ್ಕೊಂಡಿರ್ತದೆ ಅಂತ ಹೇಳಿ. ಹೀಗಾಗಿ ನಮ್ಮ ರೂಪ, ನಮ್ಮ ವ್ಯಕ್ತಿತ್ವ ಅನ್ನೋದು ನಮ್ಮ ಹೊರಗಿನ ಬಾಹ್ಯ ರೂಪಗಳ ಮೇಲೆ ನಿಂತಿಲ್ಲ, ನಮ್ಮ ಒಳಗಿನ ಅಂತರಾತ್ಮ ಹೇಗಿದೆ ಅನ್ನೋದ್ರ ಮೇಲೆಯೇ ನಮ್ಮ ವ್ಯಕ್ತಿತ್ವ ನಿಂತಿರೋದು, ಹೊರಗಡೆ ಬಾಹ್ಯ ರೂಪದಿಂದಲ್ಲ. ಪೆನ್ಸಿಲಿಗೆ ಹೇಳಿದ ಮಾತು ನಮಗೂ ಕೂಡ ಅನ್ವಯ ಆಗ್ತದೆ. ಬದುಕಿನಲ್ಲಿ ನಾವು ಕೂಡ ಎಷ್ಟೋ ಸಲ ಅಂಜಿದ್ದೇವೆ, ಈ ಕೆಲಸ ಮಾಡ್ಲೇಬೇಡ, ಈ ಕೆಲಸ ಮಾಡ್ಲೇಬೇಡ ಅಂತ. ಆದ್ರೆ ಹಿರಿಯರು ಹೇಳಿದ್ರು, ಧೈರ್ಯಂ ಸರ್ವತ್ರ ಸಾಧನ ಅಂತ. ಎಲ್ಲೋದ್ರು ಕೂಡ ಧೈರ್ಯ ಬೇಕು, ಧೈರ್ಯತೆ ಇದ್ದು ಸಾಧನ ಆಗೋದಿಲ್ಲ ಅಂತ ಹೇಳಿ. ಹೀಗಾಗಿ ಹೆದರದೆ ಹೋದ್ರೆ ನಮ್ಮ ಗುರುಗಳು, ನಮ್ಮ ಹಿರಿಯರು, ನಮ್ಗೆ ಮಾರ್ಗದರ್ಶಕರಿದ್ದವರು, ತಮ್ಮ ಹಿಂಗ್ ಹೇಳ್ಬೇಡ, ಹಿಂಗ್ ಹೇಳಿದ್ರೆ ಸರಿ ಆಗ್ತದೆ, ಹಿಂಗ್ ಬರೆದ್ರೆ ಸರಿ ಆಗ್ತದೆ ಅಂತ ತಿದ್ದುತ್ತಾರೆ ನಮ್ಮನ್ನು. ಹೀಗಾಗಿ ಬರೆಯೋದಕ್ಕೆ ನಾವು ಅಂಜಬಾರ್ದು. ಇನ್ನು 4ನೇದಾಗಿ, ನಮ್ಮ ಹೆಜ್ಜೆ ಗುರುತನ್ನ ಮೂಡಿಸ್ಲಿಕ್ಕೆ ಯಾವತ್ತೂ ಮರೆಯಬಾರದು. ಈಗ ನಮ್ಮ ಹೆಜ್ಜೆ ಗುರುತು ಗುಡಿಸಿದ್ರೆ ಮಾತ್ರ ನಮ್ಮ ಹೆಸರನ್ನು ನೆನಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇನ್ನೊಂದು ಮಾತಿದೆ ಸುಭಾಷಿತದಲ್ಲಿ, ಉತ್ತಮ ಆತ್ಮನಾಖ್ಯಾತ ಪಿತುಖ್ಯಾತಾಶ್ಚ ಮಧ್ಯಮ ಅಧಮ ಮಾತುಲಾಖ್ಯಾತ ಅಂತೇಳಿ. ಅಂದ್ರೆ ಉತ್ತಮ ಆತ್ಮನಾಖ್ಯಾತ ಅಂತಂದ್ರೆ ನನ್ನ ಹೆಸರಿನಿಂದನೇ ನಾನು ದೊಡ್ಡವನಾಗ್ಬೇಕು, ಬೇರೆಯವರ ಹೆಸರಿಂದ ದೊಡ್ಡವನಾಗೋದಲ್ಲ ಅಂತ. ನನ್ನ ಹೆಸರಿನಿಂದನೇ ದೊಡ್ಡವನಾಗ್ಬೇಕು. ಒಂದು ಕಾಲದವರೆಗೆ ಮಕ್ಕಳಿಗೆ ಇವಳು ಯಾರ ಇವಳು ಅಂತ ಕೇಳಿದ್ರೆ, ಇವಳು ಜನಾರ್ದನ್ ನಾಯ್ಕರವರಿಂದ ಅವ್ರ ಮಗಳ ಇವಳು ಅಂತ ಹೇಳ್ತಿದ್ರು. ಇನ್ ಯಾರ? ಈಗ ನಾರಾಯಣ ಮಂಜಾತ್ ಗೌಡ್ರ ಮಗನ ಇವ ಅಂತೇಳಿ ಅವರ ಅಪ್ಪನ ಹೆಸರಿನಿಂದ ಅಥವಾ ಅವರ ಹಿರಿಯರ ಹೆಸರಿನಿಂದ ಗುರುತಿಸ್ತಿದ್ರು. ಹಿಂದಲ್ಲ, ಒಂದು ಕಾಲಕ್ಕೆ ನಾವು ನೀವೆಲ್ಲ ದೊಡ್ಡವರಾದ ನಂತರ ಉತ್ತಮ ಆತ್ಮನಾಖ್ಯಾತ, ನಮ್ಮ ಹೆಸರಿನಿಂದ ನಮ್ಮ ಅಪ್ಪನ ಗುರುತಿಸ್ಬೇಕು. ನಾವ್ಯಾರು ಅಂತ ಕೇಳಿದ್ರೆ, ಇವರ ಅಪ್ಪ ಶುಭ ಭಟ್ರು ಅಂತೇಳಿ ಗುರುತಿಸ್ಬೇಕು, ಅಥವಾ ನಮ್ಮ ಹೆಸರಿನಿಂದ ನಮ್ಮ ಅಕ್ಕ ಇವರು ಅಂತೇಳಿ ಗುರುತಿಸ್ಬೇಕು, ನಮ್ಮ ಅಣ್ಣ ಇವರು ಅಂತೇಳಿ ಗುರುತಿಸ್ಬೇಕು. ಅದಕ್ಕೆ ಸುಭಾಷಿತ ತುಂಬಾ ಸುಂದರವಾಗಿ ಹೇಳಿದೆ, ನಿಮ್ಮ ಹೆಸರಿನಿಂದ ನಿಮ್ಮನ್ನು ಗುರುತಿಸುವಂತಾಗಲಿ, ಬೇರೆಯವರ ಕೃಪಾ ಕಟಾಕ್ಷದಿಂದ ಅಲ್ಲ ಅಂತ. ಹೀಗಾಗಿ ಉತ್ತಮ ಆತ್ಮನಾಖ್ಯಾತ ಪಿತುಖ್ಯಾತ ಅಷ್ಟ ಮಧ್ಯಮ, ಇಂಥವ್ರ ಮಗ ಅಂತವ್ರ ಮಗ ಅಂತ ಹೇಳೋರು ಮಧ್ಯಮರು ಅಂತ. ಅವ್ರ ಅಪ್ಪನ ಹೆಸರಿನಿಂದ ದೊಡ್ಡಾದವರು, ಮಕ್ಕಳ ಹೆಸರಿನಿಂದ ದೊಡ್ಡಾದವರು ಅಲ್ಲ ಅಂತ. ಅಥವಾ ಮಾತುಲಾಖ್ಯಾತ, ಮಾವನ ಹೆಸರಿನಿಂದ ಮಾವನ ದುಡ್ಡು ತಕೊಂಡು ವರದಕ್ಷಿಣೆ ತಕೊಂಡು ಹಗಲ ಮಾಡ್ಕೊಂಡು ದೊಡ್ಡವರಾಗದಿದ್ರೆ ಅವ್ರನ್ನ ಬೇರೆ ಶಾಲೆಗೆ ಸೇರಿಸಿದ್ದಾರೆ. ಹೀಗಾಗಿ ನಾವು ಆಗ್ಬೇಕಾಗಿರೋದು ಉತ್ತಮ ಆತ್ಮನಾಖ್ಯಾತ, ನಮ್ಮ ಹೆಸರಿನಿಂದ, ನಮ್ಮ ವ್ಯಕ್ತಿತ್ವದಿಂದ, ನಮ್ಮ ಅಂಕಣದಿಂದ, ನಮ್ಮ ಸಾಹಿತ್ಯದಿಂದ, ನಮ್ಮ ಭಾಷೆಯಿಂದ, ನಮ್ಮ ವ್ಯಕ್ತಿತ್ವದಿಂದ ದೊಡ್ಡವರಾಗಬೇಕೇ ಹೊರತು ನಮಗೆ ಇನ್ನೊಬ್ಬರ ಕೃಪಾ ಕಟಾಕ್ಷದಿಂದ ದೊಡ್ಡವರಾಗಬೇಕು ಅನ್ನುವಂತಹ ಆಸೆ ಖಂಡಿತ ಇರಬಾರದು ಅನ್ನುವಂತಹ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. 3 ಸಾಗರ 3 ದೇಗುಲ ದೇವ ಸಾಸಿರವಿದ್ದರೆ, ಗಂಗೆ ಇದ್ದರೆ, ತುಂಗೆ ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಮಂತ್ರವಿದ್ದರೆ, ಘನ ತಪೋವನವಿದ್ದರೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಅಂತಕ್ಕಂಥ ಒಂದು ಮಾತುಂಟು. ಹೀಗಾಗಿ ನಮ್ಮ ಮನೆಯ ಮಕ್ಕಳು ನಮ್ಮಿಂದ ಪ್ರಚೋದನೆಗೊಳ್ಳಲಿ, ಸ್ಫೂರ್ತಿಗೊಳ್ಳಲಿ. ಅವರು ನಮ್ಮ ಮನೆಯ ಮಕ್ಕಳು ನಮ್ಮಿಂದ ಮುಂದೊಂದು ದಿನ ಸುಸ್ಥಿರವಾದಂತಹ ಸಮಾಜವನ್ನ ಕಟ್ಟಲಿ. ನಾಳೆಗೆ ಬೇರೆ ಜನ ಮಕ್ಕಳಿಗೆ ನಾವು ಹೆಲ್ಪ್ ಮಾಡಿದ್ರೆ ನಮ್ಮ ಮಕ್ಕಳಿಗೂ ಕೂಡ ಬೇರೆ ಜನವರು ಹೆಲ್ಪ್ ಮಾಡ್ತಾರೆ ಅನ್ನುವಂಥ ಭಾವ ಇರುವುದು. ಹಳಿಯಾಳದಲ್ಲಿ ತುಂಬಾ ಮಳೆಯಾಗಿದೆ ಅಂತೇಳಿ ಒಬ್ಬ ವರದಿಗಾರ ಹೇಳ್ತಾರೆ ಅಂತಂದ್ರೆ, ವಿಷಯ ಇರುವುದು ಇಷ್ಟೇ, ಮಳೆಯಾಗದೆ ಅಷ್ಟೇ. ಅದನ್ನ ಕಿರ್ಚಿಕೊಂಡು ಕೂತ್ಕೊಂಡು ಮಾದೊಡ್ಡ ಗಂಟ ಕಂಡಂದ್ರೆ ಹೇಳ್ಬೇಕು ಇಲ್ಲ, ಹಳಿಯಾಳದಲ್ಲಿ ಮಳೆಯಾಗಲ್ಲ.
ಇಷ್ಟೇ ವರದಿ ಇರೋದು. ಹೀಗಾಗಿ ಸಹಜವಾಗಿ ನಮ್ಮ ಭಾಷೆಯಲ್ಲಿ ಅಷ್ಟೇ ನಾವು ನಮಗೆ ಈ ಸುದ್ದಿಗಳನ್ನು ತಲುಪಿಸ್ತಕ್ಕಂಥ ಕಿರ್ಚಿ ಹೇಳಿದ್ರು ಮಳೆಯಾಗದ ವಿಷಯ ಅದೇ ಅಲ್ವಾ, ಅಥವಾ ಸೌಮ್ಯವಾಗಿ ಹೇಳಿದ್ರು ವಿಷಯ ಅದೇ ಅಲ್ವಾ. ಹೀಗಾಗಿ ಮಲಯಾಳದಲ್ಲಿ ಮಳೆಯಾಗಿದೆ ಅನ್ನೋ ವಿಷಯವನ್ನ ಸೌಮ್ಯವಾಗಿ ನಾವು ಜನರಿಗೆ ತಲುಪಿಸ್ತಕ್ಕಂತಹ ಕೆಲಸವನ್ನ ಮಾಡೋಣ. ಅದನ್ನ ಕೂಗಿ 1000 ಜನರಿಗೆ ತಲುಪಿಸ್ಬೇಕು ಅನ್ನುವ ಭರದಲ್ಲಿ ವಿಷಯಕ್ಕೆ ಅದನ್ನ ಅಪಚಾರ ಮಾಡುವಂತಹ ಕೆಲಸವನ್ನ ಮಾಡೋದು ಬೇಡ ಅಂತ ಹೇಳ್ತಾ, ಸಿಕ್ಕ ಅವಕಾಶಗಳನ್ನೆಲ್ಲ ಸದುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸ. ಒಬ್ಬ ಮಾತ್ರ ವರದಿಗಾರ ಪತ್ರಿಕೆಗೆ ಬಂದು ಸೇರ್ಕೊಂಡಿದ್ದಂತೆ, ಅವನಿಗೆ ಸ್ವಾತಂತ್ರ್ಯೋತ್ಸವದ ವರದಿ ಮಾಡ್ಲಿಕ್ಕೆ ಹೇಳಿದಂತೆ. ಪಾಪ ನೌಕಾಪಡೆಯ ಹಡಗೊಂದು ಬಂದರದ ಸಮೀಪ ಬಂದಿದೆ, ನಾಳೆ ಹೋಗೊಂದು ವರದಿ ಮಾಡ್ಕೊಂಡು ಬಾ ಅಂತೇಳಿ ಆ ವರದಿಗಾರನನ್ನ ಕಳಿಸಿದ್ರು. ಅವನಿಗೆ ಕೆಲಸವೇ ಸಿಗಲಿಲ್ಲ ಇದು ವರದಿಗಾರನಿಗೆ. ನೌಕಾಪಡೆ ಹಡಗು ಬಂದಿದ್ದ ಬಂದರಕ್ಕೆ ಅಲ್ಲೊಂದು ವರದಿ ಮಾಡ್ಕೊಂಡು ಬಂದ್ಕೊಡು ಅಂತ ಕಳಿಸಿದ್ರಂತೆ. ಆ ದಿವಸ ಸ್ವಾತಂತ್ರ್ಯೋತ್ಸವ ನಡೆಯಲೇ ಇಲ್ಲ ಆ ಹಡಗಿನಲ್ಲಿ. ಎಂತ ಸಮಥಿಂಗ್ ಪ್ರಾಬ್ಲಮ್ ಆಗಿ ನಿಂತೋಯ್ತು. ಉಳಿದ ಕಡೆಯವರೆಲ್ಲ ವರದಿಗಾರರು ಶಾಲೆಯಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದ ವರದಿ ಮಾಡಿದ್ರು, ತಹಶೀಲ್ದಾರ್ ಆಫೀಸ್ ನಲ್ಲಿ ನಡೆದದ್ದನ್ನ ವರದಿ ಮಾಡಿದ್ರು, ಸರ್ಕಾರಿ ಆಫೀಸ್ಗಳಲ್ಲಿ ನಡೆದದ್ದನ್ನೆಲ್ಲ ವರದಿ ಮಾಡಿದ್ರು. ಪಾಪ ಹೊಸ ವರದಿಗಾರ ನೌಕಾಪಡೆಯ ಇದನ್ನು ನೋಡ್ಲಿಕ್ಕೆ ಹೋದವನು ಹಿಂದೆ ಬಂದ್ಕೊಂಡು ಹೇಳ್ತಂತೆ, ನನಗೆ ಆಚಾರವೇ ಸರಿ ಇಲ್ಲ, ಎಲ್ಲರೂ ಸರಿ ಕೆಲಸ ಇರುವುದಿಲ್ಲ. ನಿನ್ನೆ ಮಾತ್ರ ಹೇಳಿದ್ರು ಸಂಪಾದಕರು ಒಂದು ವರದಿ ಮಾಡ್ಕೊಂಡು ಬಾ ಅಂತ. ನಾ ಇವತ್ತಂದು ಹೋದೆ, ಅದು ಸ್ವಾತಂತ್ರ್ಯೋತ್ಸವನೇ ನಡೀಲಿ ಅಂತ ಹೇಳಿದಂತೆ. ಆ ಹಿರಿಯ ಪತ್ರಿಕಾಕರ್ತರೊಬ್ರು ಬೇರೆ ತಕ್ಷಣ ಹೇಳಿದಂತೆ, ಬೇಜಾರು ಮಾಡ್ಕೋಬೇಡ ನೋಡು, ಅವಕಾಶವನ್ನು ಹುಡ್ಕೊಂಡು ಹೋಗ್ಬಾರ್ದು, ಅವಕಾಶ ಸಿಕ್ಕಾಗೆ ಬಿಟ್ಕೊಳ್ಬಾರ್ದು. ನೀವು ಸ್ವಾತಂತ್ರ್ಯೋತ್ಸವ ನಡೀಲಿಲ್ಲ ಅಲ್ವಾ, ಅದನ್ನೇ ವರದಿ ಮಾಡು. ಏನ್ ವರದಿ ಮಾಡು ಅಂತ ಕೇಳಿದ್ರೆ, ಹಡಗಿನಲ್ಲಿ ಇವತ್ತು ಸ್ವಾತಂತ್ರ್ಯೋತ್ಸವ ನಡೆಯಲಿಲ್ಲ, ಏಕೆ? ಕ್ವಶನ್ ಮಾರ್ಕ್. ಇದೇ ಒಂದು ಸುದ್ದಿ, ಹಡಗಿನಲ್ಲಿ ಇವತ್ತು ಸ್ವಾತಂತ್ರ್ಯೋತ್ಸವವೇ ನಡೆಯಲಿಲ್ಲ, ಏಕೆ? ಕ್ವಶನ್ ಮಾರ್ಕ್. ಒಂದು ವರದಿ ಮಾಡು. ಜನ ಸ್ವಾತಂತ್ರ್ಯೋತ್ಸವ ನಡೆದದ್ದು ವರದಿ ಓದೋದಕ್ಕಿಂತ ಹೆಚ್ಚಿಗೆ ಯಾಕೆ ನಡೆಯಲಿಲ್ಲ ಅನ್ನೋದನ್ನ ಹೆಚ್ಚಿಗೆ ಓದ್ತಾರೆ, ಅದನ್ನೇ ವರದಿ ಮಾಡ್ಕೊಡು ಅಂತ ಹೇಳಿ ಹಿರಿಯ ಪತ್ರಿಕಾಕರ್ತರೊಬ್ರು ಕಿರಿಯ ಪತ್ರಿಕಾಕರ್ತರಿಗೆ ಬೆಂತಟ್ಟದಂತೆ. ಅವಕಾಶಗಳನ್ನ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿ ಬಡಿಸಿರೋದಿಲ್ಲ, ಅವಕಾಶಗಳನ್ನ ಹುಡ್ಕೊಂಡು ಹೋಗ್ಬೇಕು ಅಂತ. ಒಬ್ಬನಾದನ್ನ ಮಾರಿಷಸ್ಸಿಗೆ ಶೂಗಳನ್ನ ಮಾಡಬೇಕು ಅಂತ ಹೇಳಿ ಕಳಿಸಿದ್ರು, ಶೂಗಳನ್ನ ಮಾರಾಟ ಮಾಡ್ಲಿಕ್ಕೆ ಒಂದು ಕಂಪನಿಯವ್ರು ಕಳಿಸಿದ್ರು. ಆತ ಹೋಗ್ತಂತೆ ಮಾರಾಟ ಮಾಡೋ ನೋಡ್ಕೊಂಡು ಬರ್ಲಿಕ್ಕೆ ಅಂತ. ವಾಪಸ್ ಬಂದ್ಕೊಂಡು ಕಂಪನಿ ಮುಖ್ಯಸ್ಥರಿಗೆ ಹೇಳ್ತಂತೆ, ಅಲ್ಲಿ ಯಾರು ಶೂನೇ ಹಾಕೋದಿಲ್ಲ ಸರ್, ನಮ್ಮ ಕಂಪನಿ ಶೂ ತಗೊಳ್ಕೊಳ್ಳೋದೆ ಅಂತ ಮಾಡುದು ಅಂತ ಹೇಳಿ ವಾಪಸ್ ಬಂದಂತೆ. ಆಗ ಮತ್ತೊಬ್ಬರನ್ನು ಕಳಿಸಿದ್ರಂತೆ. ಅವ ಹೋದ ಅದೇ ದ್ವೀಪಕ್ಕೆ ಹೋಗಿ ನೋಡ್ಕೊಂಡು ಬಂದ. ಸರ್ ಅಲ್ಲಿ ಯಾರು ಶೂನೇ ಹಾಕೋದಿಲ್ಲ ಸರ್, ನಂಗೆ ಕೊಡಿ ಚಾನ್ಸ್, ನಾನು ಎಲ್ಲರೂ ಶೂ ಹಾಕೊಂಡು ಮಾಡ್ತೇನೆ ಅಲ್ಲಿದ್ದವ್ರು ಎಲ್ಲರೂ ಅಂತೇಳಿ. ಅವಕಾಶಗಳನ್ನ ಹೀಗೆ ಬಳಸ್ಕೊಳ್ಬೇಕು. ಅಲ್ಲಿ ಏನೂ ಇಲ್ಲ, ಅಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಹತ್ರ ಆಗುದೇ ಇಲ್ಲ, ಹೀಗೆ ಅವಕಾಶಗಳನ್ನ ಕೈ ಚೆಲ್ಲದೆ ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೊಳ್ತಾ, ನಾನೊಬ್ಬ ಶ್ರೇಷ್ಠ ವರದಿಗಾರ, ನಾನೊಬ್ಬ ಒಳ್ಳೆಯ ಅಂಕಣಕಾರ, ನಾನೊಬ್ಬ ಒಳ್ಳೆಯ ಕವಿ, ನಾನೊಬ್ಬ ಒಳ್ಳೆಯ ಸಾಹಿತಿ, ಸಮಾಜಕ್ಕೆ ನಾನು ನನ್ನ ಹತ್ರ ಆದದನ್ನೆಲ್ಲ ಸಂತೋಷದಿಂದ ಕೊಡ್ತೇನೆ, ಉಣಬಡಿಸ್ತೇನೆ ಅಂತಕ್ಕಂತಹ ಪತ್ರಿಕಾಕರ್ತರು ನಾವಾಗೋಣ. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಳೋಣ. ಕೇವಲ ನಿಮ್ಮ ಹೆಸರನ್ನ ನಿಮ್ಮ ಮನೆಯವರಷ್ಟೇ ಓದೋದಿಲ್ಲ, ಅಥವಾ ನೀವು ಮಾಡಿದ ವರದಿಗಳನ್ನ ನಿಮ್ಮ ಮನೆಯವರು ಮಾತ್ರ ನೋಡೋದಿಲ್ಲ. ನೀವು ನಿಮ್ಮ ಸಮಾಜದ ನಿಜವಾದ ಹೀರೋಗಳು. ನಾವು ಹೀರೋಗಳನ್ನ ಎಷ್ಟು ವೈಭವೀಕರಿಸ್ತೇವೆ, ಸಿನಿಮಾದಲ್ಲಿ ಫೈಟ್ ಮಾಡ್ತಾನೆ, ರೊಮ್ಯಾನ್ಸ್ ಮಾಡ್ತಾನೆ, ಹೀರೋಯಿನ್ ಜೊತೆ ಕುಣಿತಾನೆ ಅಂತ ಹೇಳಿ. ನಮ್ಮ ಸಮಾಜದ ನಿಜವಾದ ಹೀರೋಗಳು ನೀವು ಹಳಿಯಾಳದಲ್ಲಿ ಮಾಡಿದ ವರದಿಯನ್ನ ನಾನು ಕುಂದಾಪುರದಲ್ಲಿ ಓದ್ತೇನೆ, ಕುಂದಾಪುರದವರು ಮಾಡಿದಂತಹ ವರದಿಯನ್ನ ಬೆಂಗಳೂರಿನಲ್ಲಿ ಕೂತ್ಕೊಂಡು ಓದ್ತಾರೆ, ಬೆಂಗಳೂರಿನಲ್ಲಿ ಮಾಡಿದಂತಹ ವರದಿಯನ್ನ ಹುಬ್ಬಳ್ಳಿಯೊಬ್ಬ ನೋಡ್ತಾನೆ. ಹೀಗಾಗಿ ಸಮಾಜದ ನಿಜವಾದ ಹೀರೋಗಳಾದಂತಹ ನೀವು ಮಾಡಿದ ವರದಿ ಎಲ್ಲೆಲ್ಲ ತಲುಪ್ತದೆ. ನಿಮಗೆ ಗೊತ್ತಿಲ್ಲದ ಜಾಗಗಳಲ್ಲಿ ನಿಮ್ಮ ಹೆಸರನ್ನ ಓದ್ತಾರೆ, ಖುಷಿ ಪಡ್ತಾರೆ, ಇಂಥದ್ದೊಂದು ಅಂಕಣ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ. ಅಂತಹ ಶ್ರೇಷ್ಠವಾದಂತಹ ಕೆಲಸವನ್ನ ಮಾಡಲಿಕ್ಕೆ ಭಗವಂತ ನಿಮ್ಮನ್ನು ನಿಯೋಜಿಸಿದಾನೆ ಅನ್ನೋದ್ರ ಬಗ್ಗೆ 2 ಮಾತೆ. ಪ್ರಭುಗಳಿಗೆ ವಂದಿಸಿ, ಯುವರಾಜನಿಗೆ ವಂದಿಸಿ, ಸುಮಂಗಲಾ ಮೇಡಮ್ಗೆ ವಂದಿಸಿ, ಎಲ್ಲ ಪತ್ರಿಕಾಕರ್ತರಿಗೆ ವಂದಿಸಿ. ಕರ್ತಾ ಕಾರಯಿತಾ ಚೈವ ಪ್ರೇರಕಾಷ್ಟ ಅನುಮೋದಕ ಸುಕೃತೆ ದುಷ್ಟತೆ ಚೈವ ಚತ್ವಾರ ಸಮಭಾಗಿನಃ ಅಂತೇಳಿ ಮಾತಿದೆ. ಹೀಗಾಗಿ ನಾನಿಲ್ಲಿಗೆ ಬಂದದ್ದಾದ್ರೂ ಕೂಡ ನನ್ನನ್ನು ಕರೆಸ್ಕೊಂಡವರು ದಿನೇಶ್ ನಾಯ್ಕರು ಪ್ರಭುಗಳು. ಹೀಗಾಗಿ ಅವರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸಿ, ಮಾತಾಡಿ 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 ಕೊನೆಗೆ ಎಲ್ಲರೂ ಹೊರಟು ಹೋದರು ತಮ್ಮ ಮನೆಗೆ. ಮಾತಾಡಿ 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 ಕೊನೆಗೆ ಎಲ್ಲರೂ ಹೊರಟು ಹೋದರು ತಮ್ಮ ಮನೆಗೆ. ಇರುವೆ ಎಂದಿದ್ದು ನಾನು ಮಾತಾಡಲಿಲ್ಲ, ನಾನು ಮಾಡಿದ ಕೆಲಸ ಭಗವಂತ ಬಲ್ಲ ಅಂತೇಳಿ ನಮ್ಮ ಕಾಯಕದಲ್ಲಿ ಹೆಚ್ಚಿನ ಶ್ರೇಷ್ಠತೆಯನ್ನು ತೋರೋಣ. ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ. ಶಿಕ್ಷಕರಾದ್ರೆ ಶಿಕ್ಷಕರಾಗಿ, ಪತ್ರಿಕಾಕರ್ತರಾಗಿ ಪತ್ರಿಕಾಕರ್ತರಾಗಿ, ವೈದ್ಯರಾದ್ರೆ ಇವತ್ತು ವೈದ್ಯರ ದಿನ ಕೂಡ. ಹೀಗಾಗಿ ವೈದ್ಯರಾದ್ರೆ ವೈದ್ಯರಾಗಿ, ವಿದ್ಯಾರ್ಥಿಗಳಾದ್ರೆ ವಿದ್ಯಾರ್ಥಿಗಳಾಗಿ ನಮ್ಮ ಕೈಲಾದಂತಹ ವಿಶೇಷವಾದಂತಹ ಸಾಧನೆಯನ್ನು ತೋರೋಣ. ನಮ್ಮ ಹೆಜ್ಜೆ ಗುರುತನ್ನು ಮೂಡಿಸೋಣ ಅಂತ ಹೇಳ್ತಾ, ಏನು ಏನು ಜೇನು ಜೇನು ಎಳೆಗುಂಬುಗಾನ, ಏನು ಏನು ಜೇನು ಜೇನು ಎಳೆಗುಂಬುಗಾನ, ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ, ಕವಿಯ ಏಕತಾನ ಕವನದಂತೆ ನಾದದೀನ ಅಂತ ಹೇಳ್ತಾ
ನನ್ನ ಮಾತುಗಳನ್ನ ವಾಗ್ದೇವಿಯಾದಂತಹ ಶಾರದೆಗೆ, ನನಗೆ ಕಲಿಸಿದಂತಹ ಗುರುಗಳಿಗೆ, ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿಗೆ, ನಿಮ್ಮೆಲ್ಲರಿಗೆ ಅರ್ಪಿಸ್ತೇನೆ. ಯಾಕೆಂತ ಹೇಳಿದ್ರೆ ನನ್ನ ಮಾತುಗಳು ನನ್ನದು ಖಂಡಿತ ಅಲ್ಲ. ನನ್ನದು ಸ್ವಂತದ್ದು ಏನಿದೆ? ನನ್ನ ಹೆಸರು ಕೊಟ್ಟವ್ರು ಬೇರೆ ಇದ್ದಾರೆ, ಶಿಕ್ಷಣ ಕೊಟ್ಟವ್ರು ಬೇರೆ ಇದ್ದಾರೆ, ಉದ್ಯೋಗ ಕೊಟ್ಟವ್ರು ಬೇರೆ ಇದ್ದಾರೆ, ಸಂಬಳ ಕೊಡೋರು ಬೇರೆ ಇದ್ದಾರೆ. ಹೀಗಾಗಿ ನನ್ನದ್ದು ಸ್ವಂತದ್ದು ಏನೂ ಇಲ್ಲ. ಅದಕ್ಕೆ ಹಿಂದಿನವರು ಹೇಳ್ತಿದ್ರು, ಜೀವನದಲ್ಲಿ 4 ಜನರಾದ್ರು ಗಳಿಸು ಅಂತ ಹೇಳ್ತಿದ್ರು. 4 ಜನರಾದ್ರು ಗಳಿಸು ಅಂದ್ರೆ ಎಂತಕ್ಕೆ ಕೇಳಿದ್ರೆ ಸರ್, ಹೊತ್ಕೊಂಡು ಹೋಗಿ ಇಬ್ರು ಹಿಂದ್ ಬೇಕು ಮುಂದೆ ಬೇಕು ಅಂತ ಹೇಳೋದಾಗಿತ್ತು. ನಾ ಜೀವನದಲ್ಲಿ 4 ಜನರಾದ್ರು ಗಳಿಸು ಅಂತ ಹೇಳ್ತಿದ್ರು. ಹೀಗಾಗಿ ನೀವು ಪತ್ರಿಕಾಕರ್ತರು, ಸಾಹಿತಿಗಳು 4 ಜನರನ್ನಲ್ಲ 400 ಜನರನ್ನ ಗಳಿಸಿದ್ದೇವೆ. ಅದ್ರ ಬಗ್ಗೆ ಮಾತಿರುತ್ತೆ. ಯಾಕೆ ಹೇಳಿದ್ರೆ ಭಗವಂತ ನಮಗೆ ಕೊಟ್ಟಂತಹ ಶಕ್ತಿಯಿಂದ ಅಷ್ಟು ಜನರಿಗೆ ರೀಚ್ ಆಗಲಿಕ್ಕೆ ನಮ್ಮ ಹತ್ರ ಸಾಧ್ಯತೆ ಆಗಿದೆ. ಒಂದಂತೂ ನೆನಪಿಟ್ಕೊಳ್ಳಿ ಮಕ್ಕಳೇ, ಫೇಸ್ಬುಕ್ ನಲ್ಲಿ 5,000 6,000 ಫ್ರೆಂಡ್ಸ್ ಇದ್ದಾರೆ ತನಗೆ ಅಂತ ಹೇಳಿ ಕಾಲರ್ ಮೇಲೆ ಮಾಡ್ಕೊಂಡು ತಿರುಗಾಡಬೇಡಿ. ಅವರೆಲ್ಲ ನಮ್ಮ ಬದುಕಿಗೆ ಬರುವವರಲ್ಲ. ಅದಕ್ಕೆ ಕವಿಯೊಬ್ಬ ತುಂಬಾ ಸುಂದರವಾಗಿ ಹೇಳ್ತಾನೆ, ಮುಖ ಪುಸ್ತಕದ ತಂದೆ ಮುಖ ಪುಸ್ತಕದ ತಾಯಿ. ಅಂದ್ರೆ ಮುಖ ಪುಸ್ತಕದೊಳಗೆ ಇವರು ಮತ್ತೆ ಬೇರೆ ಕಡೆ ಬರುವುದಲ್ಲ. ಮುಖ ಪುಸ್ತಕದ ತಂಗಿ ತಾಯಿ ತಂಗಿಸುತ್ತರು. ಮುಖ ಪುಸ್ತಕದೊಳಗಿಂದ ಜೀವೋತ್ಕರ್ಷ, ಮುಖ ತಿರುವಿ ಬದುಕಿಲ್ಲಿ ಮರುಳ ಮನುಜ ಅಂತ ಹೇಳಿ ಗಣಪತಿ ಕೊಂಡಕೊಳ್ಳಿಯವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅಂದ್ರೆ ಫೇಸ್ಬುಕ್ ನಲ್ಲಿ ಇರ್ಬೇಕಿದ್ರೆ ಲೈಕ್ ಕಮೆಂಟ್ ಎಲ್ಲ ಬಹಳ ಎಷ್ಟು ಎಕ್ಸಲೆಂಟ್, ನಿಂದು ಬರಹ ಅಂತಂದ್ರೆ ಎಕ್ಸಲೆಂಟ್ ಹೇಳ್ತಾರೆ. ಆದ್ರೆ ನಿಮಗೆ ಎದುರಿಗೆ ಸಿಕ್ಕರೂ ಮಾತಾಡ್ಸೋದಿಲ್ಲ ಪಾಪ, ಹಾಗೆ ನಡೀತಾನೆ ಸೀದಾ. ಅಂದ್ರೆ ಮುಖ ತಿರುವಿ ಬದುಕಿಲ್ಲಿ ಮರುಳ ಮನುಜ ಅಂತೇಳಿ ಹೇಳ್ತಾರೆ. ಹೀಗಾಗಿ ಮುಖ ನೋಡ್ತಕ್ಕಂತಹ ಎಷ್ಟೋ ಕಣ್ಣುಗಳು ಪರಸ್ಪರ ಸೇರ್ತವೆ, ಎಷ್ಟೋ ಕಣ್ಣುಗಳು ಪರಸ್ಪರ ಕಾಡ್ತವೆ ಅಂತಕ್ಕಂತಹ ಮಾತಿದೆ. ಹಳಿಯಾಳಕ್ಕೆ ಬಂದು ಸಂತೋಷ ಆಯಿತು, ಸಂಭ್ರಮ ಆಯಿತು. ಸಂಖ್ಯೆ ಎಷ್ಟು ಅಂತ ನೋಡೋದಿಲ್ಲ ನಾನು. ಹೀಗಾಗಿ ಸಂಖ್ಯೆ ಮುಖ್ಯ ಅಲ್ಲ, ನನಗೆ ಭಾವಗಳೇ ಮುಖ್ಯ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹೊನ್ನಾವರದಿಂದ ಆಗಮಿಸಿದಂತಹ ದೀಪಕ್ ಸರ್ ಅವರು ಮತ್ತೆ ನಮ್ಮ ಹಳಿಯಾಳ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸುಮಂಗಲಾ ಗಡಿ ಮೇಡಮ್ ಅವರಿಗೆ ನಮಸ್ಕರಿಸುತ್ತಾ, ಎಲ್ಲರಿಗೂ ಇಲ್ಲಿ ಸೇರಿರುವಂತಹ ಪತ್ರಕರ್ತರಿಗೆ ಪತ್ರಿಕಾ ದಿನಾಚರಣೆಯ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ದೀಪಕ್ ಸರ್ ಅವರು ಬಹಳ ವಿಶೇಷವಾಗಿ ಉಪನ್ಯಾಸ ಮಾಡಿದರು. ನಾವು ಹೆಚ್ಚಾಗಿ ಪತ್ರಕರ್ತರು ವೇದಿಕೆಗಳಲ್ಲಿ ಕಾಣಿಸೋದಿಲ್ಲ, ನಾವು ಮುಂದ್ಗಡೆ ಇರ್ತೀವಿ. ವೇದಿಕೆಯಲ್ಲಿ ಬರೋದು ಅತಿ ವಿರಳ, ರೇರ್ ಅಂತಾರಲ್ಲ ಆ ರೀತಿ. ಆದರೆ ಹಲವಾರು ಜನ ಉಪನ್ಯಾಸ ಮಾಡೋರನ್ನ ನಾವು ನೋಡ್ತೀವಿ. ಅವರು ಮಾತಾಡಿರೋ 1000 ಮಾತುಗಳಲ್ಲಿ 10 ಮಾತುಗಳನ್ನ ನಾವು ಪತ್ರಿಕೆಗೆ ಕಳಿಸ್ತೀವಿ. ಅಂದ್ರೆ ನಾವು ಬ್ರೀಫ್ ಮಾಡಬೇಕಾಗ್ತದೆ. ಸೊ ದೀಪಕ್ ಸರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಅಂದ್ರೆ ಅವ್ರದ್ದು ಶೈಲಿ ಬೇರೆ ಇದೆ, ವಿಶೇಷ ಶೈಲಿ. ಖುಷಿ ಆಯಿತು. ಬಹಳ ವಿಷಯಗಳನ್ನು, ಹೊಸ ಹೊಸ ವಿಷಯಗಳನ್ನ ಹೇಳ್ತಾ ಹಾಸ್ಯವನ್ನು ಮಾಡಿದ್ರು. ನಾನು ವಿದ್ಯಾರ್ಥಿಗಳಲ್ಲಿ ಒಂದು ವಿಷಯ ಹೇಳ್ತೀನಿ, ದಯಮಾಡಿ ಎಲ್ಲರೂ ಪತ್ರಿಕೆಗಳನ್ನ ಓದ್ರಿ. ಯಾಕಂದ್ರೆ ಈಗ ಇರುವಂತಹ ಒಂದು 20-25 ಸಂಖ್ಯೆ ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ಪತ್ರಿಕೆಯನ್ನ ತಗೊಳ್ತೀರಿ ಮನೆಗಳಲ್ಲಿ? ಯಾರು ಕೈ ಎತ್ಬೋದಾ? ನೋಡಿ, ಇಷ್ಟು ಸಂಖ್ಯೆಯಲ್ಲಿ 2 ಜನ ಮಾತ್ರ ಮನೆಗೆ ಪತ್ರಿಕೆ ತಗೊಳ್ತಾರೆ. ಪತ್ರಿಕೆ ಎಷ್ಟು ಮುಖ್ಯ ಅನ್ನೋದು ದೀಪಕ್ ಸರ್ ಅವರು ಹೇಳಿದರು. ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಿಮಗೆ ಏನು ಗನ್ನು, ಬಾಂಬು, ಖಡ್ಗ ಇವೆಲ್ಲಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿದ್ದೆ ಪತ್ರಿಕೆ. ಇದನ್ನ ನೀವು ವಿದ್ಯಾರ್ಥಿಗಳಾದವರು, ಈ ವಿದ್ಯಾರ್ಥಿ ವಯಸ್ಸು ನಿಮ್ಮ ಕಲಿಯೋ ವಯಸ್ಸು, ನೀವು ಎಷ್ಟು ವಿಷಯನ ಕಲಿತೀರಾ ಮುಂದಿನ ದಿನಗಳಲ್ಲಿ ಯಾರ ಹತ್ರ ಅಂದ್ರೆ ನಿಮ್ಮ ಎದುರುಗಡೆ ಯಾರು ಬಂದರೂ ಕೂಡ ಅಲ್ಲಿ ನೀವು ಸಂವಾದ ಮಾಡುವಂಗೆ ಬೆಳಿತೀರಾ. ನೀವು ಎಷ್ಟು ಈ ವಿದ್ಯಾರ್ಥಿ ವಯಸ್ಸಲ್ಲಿ ಕಲಿತು ನಿಮ್ಮ ಬುದ್ಧಿಮತ್ತೆಯನ್ನ ಹೆಚ್ಚು ಮಾಡ್ಕೊಳ್ತೀರಿ, ನೀವು ಸಮಾಜದಲ್ಲಿ ಅಗ್ರಗಣ್ಯ ಸ್ಥಾನಕ್ಕೆ ಹೋಗ್ತೀರಿ. ದಯಮಾಡಿ ಎಲ್ಲರೂ ಪತ್ರಿಕೆಗಳನ್ನ ಹೆಚ್ಚಾಗಿ ತಮ್ಮ ಮನೆಗಳ ಕೊಡ್ರಿ. ವಿದ್ಯೆ ಅತ್ಯಂತ ಏನು ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ. ಆಕ್ಚುಲಿ ವಿದ್ಯೆಯನ್ನ ಫ್ರೀಯಾಗಿ ತಗೊಳ್ಬಾರ್ದಂತೆ. ಆದರೆ ಇಂದಿನ ಪ್ರಸ್ತುತ ಸಮಾಜದಲ್ಲಿ ಸರ್ಕಾರಗಳು ಕೂಡ ಎಲ್ಲ ಮಕ್ಕಳು ಶಿಕ್ಷಣವಂತರಾಗಬೇಕು ಅಂತ ಎಲ್ಲರಿಗೂ ಕೂಡ ಬಾಲ್ವಾಡಿ ಏನು ನೀವು 3-4 ವರ್ಷದವರು ಇರ್ತೀರಿ, ಅಲ್ಲಿಂದ ಹಿಡಿದು ನೀವು ಸ್ನಾತಕೋತ್ತರ ಪದವಿ ಪಡೆಯುವವರೆಗೂ ಕೂಡ ನಿಮಗೆ ಸರ್ಕಾರ ಏನು ಶಿಷ್ಯ ವೇತನ ಸೇರಿ ಹಲವಾರು ವಿಷಯಗಳಲ್ಲಿ ನಿಮಗೆ ಏನ್ ಬೇಕೋ ಅದನ್ನ ಕೊಟ್ಟು ಶಿಕ್ಷಣ ಪಡೆಯಲಿಕ್ಕೆ ಸಹಕಾರಿ ಆಗ್ತಾ ಇದೆ. ಇದನ್ನ ಎಲ್ಲರೂ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಉತ್ತಮ ಶಿಕ್ಷಣವನ್ನು ಪಡೆಯಿರಿ. ಹಾಗೆ
ಪತ್ರಿಕೆಗಳನ್ನು ಹೆಚ್ಚೆಚ್ಚು ಕೊಂಡ್ಕೊಂಡು ಓದ್ಕೊಳ್ರಿ. ಮುಖ್ಯವಾಗಿ ನಿಮಗೆ ನ್ಯಾಯಾಲಯಗಳಲ್ಲಿ ಕೂಡ ಈ ಟಿವಿ ಮಾಧ್ಯಮ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಂತಹ ವಿಷಯಗಳನ್ನ ತಗೊಂಡು ಯಾವುದೂ ಜಜ್ಮೆಂಟ್ಸ್ ಆಗೋದಿಲ್ಲ. ಇದನ್ನ ಎಲ್ಲರೂ ತಲೆಯಲ್ಲಿಟ್ಕೊಳ್ರಿ. ಪತ್ರಿಕೆ ಅನ್ನೋದು ಒಂದು ಸಾಕ್ಷ್ಯ. ನೀವು ಇವತ್ತು ಬರೆದಿರುವಂತಹ ಪತ್ರಿಕೆ ನಿಮ್ಗೆ ಏನಾದರೂ ಪ್ರಮುಖ ಇದ್ರೆ ಅದನ್ನ ತೆಗೆದಿಟ್ರೆ ಅದನ್ನ ನೀವು 50 ವರ್ಷಗಳ ನಂತರ ಕೂಡ ಅದನ್ನ ನೀವು ಪ್ರೊಡ್ಯೂಸ್ ಮಾಡಬಹುದು. ಪತ್ರಿಕೆ ಅಷ್ಟು ಒಂದು ತನ್ನ ಏನು ಗಾಂಭೀರ್ಯ ಹೊಂದಿದೆ. ಸೊ ಅದಕ್ಕಾಗಿ ಎಲ್ಲರೂ ಕೂಡ ಪತ್ರಿಕೆಗಳನ್ನು ಹೆಚ್ಚೆಚ್ಚು ಓದ್ರಿ. ಎಲ್ಲರಿಗೂ ಕೂಡ ನಾನು 2 ಮಾತುಗಳನ್ನು ತಿಳಿಸ್ತಾ ಧನ್ಯವಾದಗಳನ್ನು ತಿಳಿಸ್ತೇನೆ. ಧನ್ಯವಾದ. ಸಂದೀಪ್ ಭಟ್ ಅವ್ರದ ಮಾತು ಕೇಳಿದ್ಮೇಲೆ ಮತ್ತೆ ಯಾವ್ದು ಮಾತು ಕೇಳೋದು ಅವಶ್ಯಕತೆನೇ ಇಲ್ಲ. ಅಷ್ಟು ಚೆನ್ನಾಗಿ ಅವರು ನಮಗೆ ಮಾತನಾಡಿದ್ದಾರೆ. ಯಾಕಂದ್ರೆ ಯಾವಾಗ್ಲೂ ಹೋಗಿ ಇದು ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳ್ಮುಳ್ಳಂತ ಒಂದು ಒಳ್ಳೆ ಚಿಂತನೆಗಳನ್ನ ಒಂದು ಒಳ್ಳೆ ವಿಚಾರಗಳನ್ನ ಕೇಳಿದ್ರೆ ಅದ ವಿಚಾರದೊಳಗನ ನಾವು ಮನೆಗೆ ಹೋದ್ರೆ ಅದು ಭಾಳ ದಿನ ಬಹಳಷ್ಟು ಹೊತ್ತು ನಮ್ಮ ತಲೆಯೊಳಗ ಉಳಿದಿರ್ತೈತೆ ಅನ್ನೋದನ್ನ ತಿಳ್ಕೊಂಡು ನಾವು ಬಹಳಷ್ಟು ಮಾತಾಡೋದಿಲ್ಲ. ಅವ್ರ ವಿಚಾರಗಳನ್ನ ನೀವೆಲ್ಲ ತಗೊಳ್ರಿ ಅಂತ ಹೇಳ್ತಾ ಅವ್ರು ಹೇಳಿದ್ರು ಎಲ್ಲ ಏನಾದರೂ ಆಗ್ರಿ ಅಂತ ಹೇಳಿ. ಅದು ಸಿದ್ಧೇ ಪುರಾಣಿಕರು ಅಂತ ಹೇಳ್ತಾರಲ್ಲ, ಏನಾದರೂ ಆಗು ಮೊದಲು ಮಾನವನಾಗು ಅನ್ನುವಂಥದ್ದು. ನಾವು ಏನಾದ್ರೂ ಅವ್ರು ಪತ್ರಕರ್ತರನ್ನು ಆಗ್ಬೋದು, ಶಿಕ್ಷಕರನ್ನು ಆಗ್ಬೋದು, ಸಾಹಿತ್ಯನೂ ಆಗ್ಬೋದು, ಏನಾದರೂ ಆಗಲಿ ಮೊದಲು ಮಾನವನಾಗು ಅನ್ನುವಂಥ ಒಂದು ವಿಚಾರವನ್ನು ನಾವು ತಿಳ್ಕೊಬೋದು. ಪತ್ರಿಕೆಯಿಂದ ಬಹಳ ಪವಿತ್ರವಾದಂಥ ಒಂದು ಕೆಲಸ. ಅವ್ರು ಹೇಳಿದ್ರು ನಾವು ಬರೆಯೋ ಬರವಣಿಗೆಗಳು ಬಹಳಷ್ಟು ಭಾಳ ವಿಚಾರ ಮಾಡಿ ಹುಷಾರದಿಂದ ನಾವು ಬರೀಬೇಕ್ರಿ. ಬಹಳಷ್ಟು ಏನಾರು ಬರೆಯಕ್ಕೆ ಹೋಗಿ ಏನಾರು ಆತಂದ್ರ ಅದೊಂದು ಅನಾಹುತನೂ ಆಗುವಂಥ ಒಂದು ಸಾಧ್ಯತೆಗಳಿರ್ತವೆ. ಹೀಗಾಗಿ ನಮ್ಮ ಪತ್ರಕರ್ತರು ನಾವೆಲ್ಲ ಎಲ್ಲರೂ ಹೋದ್ರೆ ನಮ್ಗೆ ಎಲ್ಲ ಕಣ್ಣು ಬರೀ ಕಿವಿನೇ ಇರ್ತೀವಿ. ಎಲ್ಲ ಕೇಳೋದು, ಕರೆಕ್ಟಾಗಿ ಬರ್ಕೊಳ್ಳೋದು, ಮತ್ತೊಳಗೆ ಹೋಗಿ ಸುದ್ದಿ ಮಾಡೋದು. ಪತ್ರಕರ್ತರ ಕೆಲಸ ಅಂದ್ರೆ ಸರಳ ಅಲ್ಲ. ಒಂದು ಕಾರ್ಯಕ್ರಮ ಅಟೆಂಡ್ ಆಗ್ಬೇಕಂದ್ರೆ 3 ತಾಸು ಹೋಗ್ತಿತ್ತು ನಮಗೆ ಆ ಕಾರ್ಯಕ್ರಮ ಪ್ರಾರಂಭ ಆಗೋದು. ಮತ್ತು ಅದನ್ನು ಹೋಗಿ ಮತ್ತೆ ಮನೆಗೆ ಹೋಗಿ ಅದನ್ನು ಸುದ್ದಿ ಮಾಡಿ ಕಳಿಸ್ಬೇಕಂದ್ರೆ 5-6 ತಾಸು ಜಾಬ್ ಮಾಡೋಷ್ಟು ಇದನ್ನ ಕೆಲಸನ ಮಾಡ್ತೀವಿ. ಖರೆ ಆದ್ರೆ ಎಲ್ಲರಿಗೆ ಸಿಗುವಷ್ಟು ನಮ್ಗೆ ಏನಾದರೂ ಸಿಗುತ್ತಲ್ಲ ನಮ್ಗೆ ಪತ್ರಕರ್ತರಿಗೆ, ಅದನ್ನ ನಾವು ಅವಲೋಕನ ಮಾಡ್ಕೋಬೇಕಲ್ಲ. ನಮ್ದೆಲ್ಲ ಇದನ್ನ ಸವಿಸ್ತೇವೆ, ಎಲ್ಲ ಜ್ಞಾನ ಇದನ್ನ ಮಾಡ್ತೇವೆ. ಅವ್ರು ಇನ್ನೊಂದಿಷ್ಟು ತಪ್ಪು ಮಾತಾಡಿದ್ರೆ ಸಹಿತ ಮತ್ತೆ ಅದಕ್ಕೆ ಇನ್ನೊಂದಿಷ್ಟು ಸೇರಿಸಿ ನಾವು ಪತ್ರಿಕೆ ಕಳಿಸಿರ್ತೀವಿ. ನಾವು ಎಲ್ಲಾದ್ರೂ ಒಂದು ಪ್ರೆಸ್ ಮೀಟಿಗೆ ಅದು ಹೋದ್ರೆ ಅದ್ರೊಳಗೆ ಒಬ್ಬೊಂದು ಹೆಸರು ಏನು ಅನುಭವಿಸಿದಾರಲ್ಲ, ಒಬ್ಬೊಂದು ಹೆಸರು ಏನು ನಾವು ನಾವು ಇಲ್ಲ ನಾವು ಕಳಿಸಿರ್ತೀವಿ, ಅವ್ರ ಪ್ರಶ್ನೆಯೊಳಗೆ ಹಾಕಿರೋದಿಲ್ಲ. ಅವಾಗ ಸಹಿತ ನಾವು ಬಯಸ್ಕೊಳ್ಳುವಂಥ ಪ್ರಸಂಗ, ನಾವು ಕಾಣಿಸ್ಲಿಲ್ಲ ನಿಮ್ಮ ಕಡ್ಡಿಗೆ ಅಂತೇಳಿ. ಈ ರೀತಿಯಾದ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ನಾವು ಪತ್ರಕರ್ತರು ನಾವು ಬಹಳಷ್ಟು ವಿರೋಧವನ್ನು ಎದುರಿಸಿ ನಾವು ಒಂದು ಪತ್ರಿಕೆಯನ್ನು ನಾವು ಕೆಲಸವನ್ನು ಮಾಡ್ಬೇಕಾಗ್ತೈತೆ. ಅಂತ ಒಂದು ಪವಿತ್ರವಾದಂಥ ಒಂದು ಕೆಲಸವನ್ನು ಮಾಡುತ್ತಿರುವಂಥ ಸಹೋದರರ ದಿನ ಇವತ್ತು ನಮ್ದು. ಅಂದ್ರೆ ಅವ್ರು ಸಂದೀಪ್ ಭಟ್ ಅವರು ಪ್ರತಿಯೊಂದು ಒಂದೊಂದು ಎಷ್ಟು ಚಂದ ಹೇಳಿದ್ರು. ಅವರು ಆರೋಗ್ಯದ ಬಗ್ಗೆ ಹೇಳಿದ್ರು, ಆಮೇಲೆ ಮಾಧ್ಯಮದ ಬಗ್ಗೆ ಹೇಳಿದ್ರು, ವೈದ್ಯಕೀಯ ಬಗ್ಗೆ ಹೇಳಿದ್ರು. ಈ ರೀತಿಯಾಗಿ ಪ್ರತಿಯೊಂದು ಸಣ್ಣ ಸಣ್ಣ ಇದ್ರೊಳಗನ ನಮ್ಗೆ ಎಷ್ಟು ಚಂದ ನಮ್ದು ಪೂರ್ತಿ ನಮ್ಮ ಬದುಕಿನ ಮಾತು ಹೇಳಿದ್ರು. ಅವ್ರು ಹುಟ್ಟು ಸಾವು ಎಷ್ಟು 3 ದಿನದ ಸಂತೆ ಅಂತೇಳಿ, ಸೋಲಮನ್ ಗೌಂಡಿ, ಗೌರ್ಮೆಂಟ್ ಅವೆಲ್ಲ ಹೇಳ್ತಿದ್ರಲ್ಲ, ಅವೆಲ್ಲ ಇಲ್ಲಿ ನಮ್ಗೆ ನೆನಪಾಗ್ಬಿಟ್ಟು ಅವು. ಅಂತ ಒಂದು ಬದುಕಿನ ಅರ್ಥವನ್ನು ಸಂಕ್ಷಿಪ್ತದೊಳಗೆ ತಮ್ಮ ಸಣ್ಣ ವಯಸ್ಸಿನಲ್ಲೇ ನಮಗೆ ತಿಳಿಸಿದಂಥ ಸಂದೀಪ್ ಭಟ್ ಅವರಿಗೆ ನಮ್ಗೆ ಹಳ್ಯಾಳ ಬಂದು ನಮ್ಗೆ ಅವ್ರು ಹೇಳಿದ್ರೆ ಹಳ್ಯಾಳ ಅಂದ್ರೆ ನಮ್ಮ ಜಿಲ್ಲೆಯ ಕಿರೀಟ ಅದು ಇದ್ದಂಗೆ ಅಂತ ತಲೆ ಇದ್ದಂಗೆ ಅಂತ ಹೇಳಿ, ಆ ರೀತಿಯಾದಂಥ ಒಂದು ತಲೆಯೊಳಗೆ ಬಂದು ನಮ್ಮ ತಲೆಗೆ ಚಲೋ ಒಂದು ವಿಚಾರಗಳನ್ನು ತಿಳಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳಿ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಒಂದು ಕಾಲದಲ್ಲಿ ಎಲ್ಲರಿಗೂ ಇವತ್ತಿನ ಮುಖ್ಯ ವಕ್ತಾರಾಗಿರುವಂಥ ಸಂದೀಪ್ ಭಟ್ ಸರ್ ಅವರೇ, ಸುಮಂಗಲ ಮೇಡಮ್ ಅವರೇ, ಹಾಗೂ ಯುವರಾಜ್ ಅವರೇ, ಹಾಗೂ ಪತ್ರಕರ್ತ ಮಿತ್ರರೇ, ಹಾಗೂ ವಿದ್ಯಾರ್ಥಿಗಳೇ, ಪತ್ರಕರ್ತರ ದಿನಾಚರಣೆಯ ವಿಶೇಷ ಬಗ್ಗೆ ಎಲ್ಲ ವಿಷಯ ಹೇಳಿದ್ದಾರೆ. ನನಗೆ ಅನಿಸಿದಂಥ 2 ವಿಷಯವನ್ನು ನಾವು ತಮ್ಮ ಮುಂದೆ ಇಡಬೇಕಂತಿದೆ. ಸಮಾಜದ ಜಾಗೃತಿ ಮತ್ತು ಸಮಾಜದ ಬಗ್ಗೆಯನ್ನ ತೋರಿಸುವಂಥದ್ದು ಕೆಲಸ ಪತ್ರಕರ್ತರು ಮಾಡ್ತಾರೆ. ಸಮಾಜದಲ್ಲಿ ಜಾಗೃತಿನೂ ಮೂಡಿಸ್ತಾ ಇದ್ದಾರೆ, ಅದೇ ರೀತಿ ಸಮಾಜದಲ್ಲಿ ಏನು ಆಗ್ತಾ ಇದೆ ಅನ್ನೋದಂಥದ್ದನ್ನು ನಮ್ಮ ಪತ್ರಕರ್ತರು ತಮ್ಮ ವರದಿಯಲ್ಲಿ ತಿಳಿಸ್ತಾರೆ. ಈಗಾಗಲೇ ಹೇಳಿದ ಹಾಗೆ ಪತ್ರಕರ್ತರ ಕೇವಲ ವರದಿ ಅಷ್ಟೇ ಅಲ್ಲ, ಅನೇಕ ವಿಷಯಗಳನ್ನು ಬರ್ತದೆ, ಬಹಳಷ್ಟು ಅಂಕಣಗಳು ಬರ್ತವೆ. ವಿಜ್ಞಾನಕ್ಕೆ ಸಂಬಂಧದ್ದಿರ್ಬೋದು, ರಾಜಕೀಯಕ್ಕೆ ಇರ್ಬೋದು, ಅಥವಾ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ನಗೆಗೆ ಹಾಸ್ಯಕ್ಕೆ ಇರ್ಬೋದು. ಈ ಥರದ ಅನೇಕ ವಿಷಯಗಳು ಪತ್ರಿಕೆಯಲ್ಲಿ ಬರ್ತದೆ. ಕೇವಲ ಒಂದು ರಾಜಕೀಯ ಅಷ್ಟೇ ಅಲ್ಲ, ದೇಶದ ಬಗ್ಗೆ, ವಿದೇಶದ ಬಗ್ಗೆ, ಜ್ಞಾನದ ಬಗ್ಗೆ ಈ ಎಲ್ಲ ವಿಷಯಗಳು ಅದರಲ್ಲಿರ್ತದೆ. ಅದನ್ನೆಲ್ಲ ಕೊಡೋರು ಯಾರು ಅಂದರೆ ಈ ಪತ್ರಕರ್ತರೆ, ಅಂಕಣಕಾರರು, ಅವರೆಲ್ಲ ಅದನ್ನು ಕೊಟ್ಟು ನಮಗೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ತಾರೆ. ಅನೇಕ ವಿಷಯ ಈಗಾಗಲೇ ಹೇಳಿದಾಗೆ ನಮ್ಮ ಮೊಬೈಲ್ಗಳಿಗೆ ಬಂದಿದೆ ಹೌದು, ಆದರೆ ಅದನ್ನು
ಸ್ಟೋರ್ ಮಾಡಿದ್ರೆ ಪತ್ರಿಕೆಗಳೇನು ಬರೆದು ಸಾಕ್ಷ್ಯವಾಗಿರುವಂಥದ್ದು ಪತ್ರಿಕೆಗಳಲ್ಲಿ ಇರುವಂಥ ವಿಷಯಗಳನ್ನು. ಸೊ ಈ ತರಹದ ಒಂದು ಮತ್ತು ಪತ್ರಕರ್ತರ ಕೆಲಸನೂ ಸಹ ಬಹಳ ಅಂದ್ರೆ ಕೆಲವೊಂದ್ಸಲ ಅವ್ರಿಗೆ ಒತ್ತಡನೂ ಬರ್ತದೆ. ಆ ಸಂದರ್ಭದಲ್ಲಿ ಅದನ್ನು ಎದುರಿಸ್ಕೊಂಡು ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕಲ್ಲ. ಕೆಲವೊಂದ್ಸಲ ಪತ್ರಿಕಾ ವರದಿ ಮಾಡಿದ್ದನ್ನ ರಾಜಕೀಯ ನಾಯಕರು ಇರ್ಬೋದು, ಅವರು ಇದನ್ನು ತಿರುಚು ಬರೆದಿದ್ದಾರೆ, ಇದನ್ನ ಹೇಳಿದ್ದೆ ಅಲ್ಲ, ಆ ರೀತಿ ಆರೋಪಗಳನ್ನು ಬರ್ತದೆ. ಈ ತರ ಸಮಾಜವನ್ನು ಎದುರಿಸ್ಕೊಂಡು ಅವರು ಆ ಕೆಲಸ ಮಾಡಬೇಕಾಗಿದ್ದು ಅದೊಂದು ಘನ ಕಾರ್ಯನೇ ಅಂತ ಹೇಳ್ತೇನೆ. ಸೊ ತಮ್ಮ ಸಮಯವನ್ನ ಅಂದ್ರೆ ಆ ಸಮಯಕ್ಕೆ ಸರಿಯಾಗಿ ಹೋಗಿ ವರದಿಯನ್ನು ತಗೊಂಡು ಮತ್ತೆ ವರದಿಯನ್ನು ಕೊಡಬೇಕು, ಆ ತರದ ಎಲ್ಲ ಜವಾಬ್ದಾರಿ ಇರ್ತದೆ. ಈಗಾಗಲೇ ಮೇಡಮ್ ಹೇಳಿದಾಗ ಏನೋ ಒಂದು ಸ್ವಲ್ಪ ಬೈ ಮಿಸ್ಟೇಕ್ ಏನೋ ಆದ್ರೂ ಸಹ ಅದರ ಆರೋಪವನ್ನು ಹಾಕ್ತಾರೆ. ಆದ್ರೆ ಸಂದೀಪ್ ಸರ್ ಹೇಳಿದ ಹಾಗೆ ಜನರ ಪ್ರತಿಕ್ರಿಯೆ ಏನಾದ್ರು ಇರಲಿ, ಆದ್ರೆ ನಾವು ನಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಅನ್ನುವಂಥದ್ದು. ಆ ಥರ ಈ ಪತ್ರಕರ್ತ ಬಂದರು ಅವರು ಬಹಳಷ್ಟು ಕೆಲಸಗಳನ್ನ ನಿಭಾಯಿಸಿಕೊಂಡು ಸಮಾಜದ ಜಾಗೃತಿಯನ್ನ, ಅದೇ ರೀತಿ ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದನ್ನ ಎಲ್ರಿಗೂ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅವರ ಜೀವನ ಮುಂದೆ ಒಳ್ಳೆಯದಾಗಲಿ. ಹಳಿಯಾಳ ಪತ್ರಕರ್ತರ ಎಲ್ಲರಿಗೂ ಸಹ ನನ್ನ ಒಂದು ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಶುಭಾಶಯಗಳನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಆಚರಣೆಯಲ್ಲಿ ತಮ್ಮ ಮುಖ್ಯ ಅತಿಥಿಯಾಗಿ ಆಗಮಿಸಿ ತಮ್ಮ ಉತ್ತಮವಾಗಿರುವಂತಹ ಮಾತಿನ ಮೂಲಕ ನಮ್ಮೆಲ್ಲರನ್ನ ಒಂದು ರೀತಿ ಮನತನಿಸಿರುವಂತಹ ಸಂದೀಪ್ ಭಟ್ ಸರ್ ಅವರಿಗೆ, ವಾಗ್ಮಿಗಳು ಸಾಹಿತಿಗಳು ಹೊನ್ನವರ ಇವರಿಗೆ ಈಗ ವಿ.ಆರ್. ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಹರಿಯಾಣದ ವತಿಯಿಂದ ಸನ್ಮಾನ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ನಾನು ಪ್ರಕಾಶ್ ಪ್ರಭು, ಆಡಳಿತಾಧಿಕಾರಿ ವಿ.ಆರ್. ಟ್ರಸ್ಟ್ ಹರಿಯಾಣ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಸಂದೀಪ್ ಭಟ್ ಸರ್ ಬಂದಿರುವಂತಹ ಪುಸ್ತಕಗಳನ್ನ ಮಕ್ಕಳಿಗೆ ಅಥವಾ ಅಲ್ಲಿ ಬಂದಿರುವಂತವರಿಗೆ ಒಂದು ಲಾಟರಿ ಮೂಲಕ ಆ ಪುಸ್ತಕವನ್ನು ಕೊಡಬೇಕು ಅಂತ ಕೂಡ ವಿಚಾರವನ್ನು ಮಾಡಿದ್ದು. ಅದರ ಮೂಲಕ ಈಗ ಸರ್ ಬರೆದಿರುವಂತಹ ಮೊದಲೇದಾಗಿರುವಂತಹ ಪುಸ್ತಕ ನನಗೊಂದು ಭಾಷಣ ಬರೆದು ಕೊಡ್ತೀರಾ ಟೀಚರ್ ಅನ್ನುವಂತಹ ಒಂದು ಪುಸ್ತಕ ಇದೆ. ಆ ಪುಸ್ತಕವನ್ನ ನೀವು ಗೊತ್ತಿರುವಂತಹ ಚೇರಿನ ಬೆನ್ನ ಮೇಲೆ ಒಂದು ನಂಬರ್ ಇದೆ, ಆ ನಂಬರ್ ಅನ್ನ ನಾ ಈಗ ಹೇಳ್ತಾ ಇದ್ದೇನೆ. ಯಾವ ನಂಬರ್ ಬರ್ತದೋ ಆ ನಂಬರ್ದ ವಿದ್ಯಾರ್ಥಿಗಳು ಅಥವಾ ಪತ್ರಕರ್ತರಿರ್ಬೋದು ಬಂದು ಆ ಪುಸ್ತಕವನ್ನ ತಗೊಂಡು ಬರಬೇಕಾಗಿ ಕೇಳಿಕೊಡ್ತಾ ಇದ್ದೀನಿ. 145 ನಂಬರ್, 145 ನಂಬರ್ ಯಾರಿಗಿದೆ ನೋಡಿ. $63 ನಂಬರ್. ನಾನು ಸಂದೀಪ್ ಪುಸ್ತಕದ ಅಭಿಮಾನಿ, ಪುಸ್ತಕ ಓದ್ತೀನಿ. ನಿನ್ನೆ ಒಂದು ಪುಸ್ತಕ ಕೊಟ್ಟೋಗಿದ್ದಾರೆ ನನಗೆ, ನಿರೂಪಕ ಇರೋ ಪುಸ್ತಕ. ನಿನ್ನೆ ಒಂದೆರಡು ಪೇಜ್ ಓದಿದ್ದೀನಿ ನಾನು, ಓದ್ಲಿಕ್ಕೆ ಮುಂದುವರಿಸ್ತೀನಿ. ಮತ್ತೊಂದು ಪುಸ್ತಕ ಬಂದಿದೆ. ಸಂದೀಪ್ ಭಟ್ರು ವಿಶೇಷವಾಗಿರುವಂತಹ ಪುಸ್ತಕ ನಿರೂಪಕ ಅನ್ನುವಂತಹ ಪುಸ್ತಕ ಈಗ ನಾವು ಕೊಡ್ತಾ ಇದ್ವಿ. 152, 152 ಮುಂದೆ ನಂಬರ್ 7 ಆಡಿ ನಂಬರ್ 128, 23, number 2, 108. 8, number 8. ವಿಶೇಷವಾಗಿರುವಂತಹ ಈ ಒಂದು ಕಾರ್ಯಕ್ರಮವನ್ನ ಈಗ ವಂದನಾರ್ಪಣೆ ಮೂಲಕ ಮುಗಿಸ್ತಾ ಇದ್ದೀವಿ. ವಿ.ಆರ್. ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಹಳಿಯಾಳ
ಪತ್ರಕರ್ತರ ಸಂಘ ಹಳಿಯಾಳ, ಕನ್ನಡ ಸಾಹಿತ್ಯ ಪರಿಷತ್ತು ಹಳಿಯಾಳ ಘಟಕ ಹಾಗೂ KLS ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇವತ್ತು ಹಮ್ಮಿಕೊಂಡಿರುವಂತಹ ಪತ್ರಿಕಾ ದಿನಾಚರಣೆಯ ಮುಖ್ಯ ಅತಿಥಿಯಾಗಿ ಆಗಮಿಸಿ ತಮ್ಮ ವಾಕ್ಚಾತುರ್ಯದಿಂದ ನಮ್ಮೆಲ್ಲರನ್ನ ಮಂತ್ರಮುಗ್ಧ ಮಾಡಿರುವಂತಹ ಸಂದೀಪ್ ಭಟ್ ಸರ್ ಅವರಿಗೆ ಈ ಒಂದು ಸಭೆಯ ಪರವಾಗಿ ಆತ್ಮೀಯವಾಗಿರುವಂತಹ ಧನ್ಯವಾದಗಳನ್ನ ಬಳಸ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮವನ್ನ ನಮ್ಮಲ್ಲಿ ಆಯೋಜನೆ ಮಾಡಲಿಕ್ಕೆ ಗುರುತರವಾಗಿರುವಂತಹ ನಮ್ಮ ಮೇಲೆ ವಿಶ್ವಾಸವಿಟ್ಟು ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿರುವಂತ ಪ್ರಕಾಶ್ ಪ್ರಭು ಅವರು, ಆಡಳಿತಾಧಿಕಾರಿಗಳು VRDM ಟ್ರಸ್ಟ್ ಹಳಿಯಾಳ, ಇವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ಶ್ರೀನಿವಾಸ್ ಪ್ರಭು ಸರ್ ಅವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಅತಿಥಿಯಾಗಿ ಆಗಮಿಸಿರುವಂತಹ ಸುಮಂಗಲ ಅಂಗಡಿ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಹಳಿಯಾಳ ಘಟಕ, ಅವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಪತ್ರಕರ್ತರಾಗಿರುವಂತಹ ಯುವರಾಜ್ ಎಸ್ಗೆ, ಅಧ್ಯಕ್ಷರು ಪತ್ರಕರ್ತರ ಧ್ವನಿ ಸಂಘಟನೆ ಹಳಿಯಾಳ, ಇವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ KLS ಕಾಲೇಜಿನ ಹಾಗೂ VRDM ಟ್ರಸ್ಟ್ ನ ಹಾಗೂ ಜೊತೆಗೆ ITಯ ದೇಶಪಾಂಡೆ ಪ್ರೈವೇಟ್ ITಯ ಎಲ್ಲ ಸಿಬ್ಬಂದಿ ವರ್ಗದಿಗೂ ಸಹ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ. ಧನ್ಯವಾದಗಳು.